ಶುರು ಮಾಡಬಹುದಾ ನಾನು? ಬಂಡಾರ ಪ್ರಕಾಶನ ಮಸ್ಕಿ, ಇದು ಕಾವ್ಯ ಕರ್ನಾಟಕ 100 ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ 100 ಜನ ಕವಿಗಳು, 100 ಕವನಗಳು, 100 ವಿಮರ್ಶಕರಿಂದ 100 ಉಪನ್ಯಾಸಗಳನ್ನ ಮಾಡಿಸುವಂತ ಒಂದು ಸಾಹಸಕ್ಕೆ ಕೈ ಹಾಕಿ, ಅದು ತುಂಬಾ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ತಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಾ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ, ನಿಮ್ ಟೀಮ್ ಸಂಚಾಲಕರು ಬಸವರಾಜ್ ಕೋಡ್ಗುಂಟಿ ಅವರು, ಸೈಯದ್ ಮುಜೀಬ್ ಅಹಮದ್ ರವರು, ಬಾಬು ರಾಯದೊರೆ ಅವರು, ಬಸಯ್ಯ ಸ್ವಾಮಿ, ಕರಿಲಿಂಗ ನಾಟಿಕರ್, ಹೀಗೆ ಇಡೀ ನಿಮ್ಮ ತಂಡ ಮತ್ತು ಭಾಗವಹಿಸಿದಂತ ಕವಿಗಳು ಮತ್ತು ವಿಮರ್ಶೆ ಮಾಡಿದಂತ ವಿಮರ್ಶಕರು ಎಲ್ರಿಗೂ ಕೂಡ ನಾನು ತಲೆಬಾಗಿ ಶರಣು ಹೇಳ್ತಾ ಇದ್ದೇನೆ. ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೂಡ ನಾನು ತಮಗೆ ನಮನಗಳನ್ನ ತಿಳಿಸ್ತಾ, ಇವತ್ತು ಈ ಕವನ ಲಂಬಾಣಿ ಭಾಷೆ ಅಥವಾ ಬಂಜಾರ ಭಾಷೆಯಲ್ಲಿ ಬರೆದಿದ್ದಾರೆ ಕವಿ ರಾಮು ಎನ್ ರಾಠೋಡ್ ಮಸ್ಕಿ ಅವರು. ಈ ಕವನದ ಹೆಸರೇನಿಟ್ಟಿದ್ದಾರೆ ಅಂದ್ರೆ ಮಾರ್ ಲಕ್ಣೀರ್ ಸಾಲ್. ಮಾರ್ ಲಕ್ಣೀರ್ ಸಾಲ್ ಮೂಂಡೋ ಚೈಜರ್ ಬೋಲ್ ढाळ चैजेर जीवाळ. मार लखणीर साल छतार सवाल कोणी चमक धमकीन. मार लखणीर साल भूकेर बाटी तरसेर पाणी. मार लखणीर साल तांडून हिंडन जगाडे वाळो सेन. मार लखणीर साल तपछा कतो कोणी मान छोडन कोणी जाव न्याय. मार लखणीर साल घरियाणो गमालेन ರೋರಜೆರ್ ದಖದಾಳ್ ದಕಾಳ್. ಇದು ಒಂದು ನೋವಿನ, ಇಡೀ ಜನಸಮುದಾಯದ ಸಂಕಟದ ಒಂದು ಸಂದರ್ಭದಲ್ಲಿ ಇಂದಿನ ಯುವ ಜನತೆ ಯಾವ ರೀತಿ ಚಿಂತನೆ ಮಾಡಬಹುದು ಅನ್ನೋದಕ್ಕೆ ಈ ಕವಿ ಈ ರೀತಿಯ ಒಂದು ಚಿಂತನೆಯನ್ನ ಮಾಡಿದ್ದಾರೆ. ಇದು ಕನ್ನಡಕ್ಕೆ ನಾವು ಅನುವಾದ ಮಾಡಿದ್ದೆ ಆದ್ರೆ, ನನ್ನ ಬರಹದ ಸಾಲು, ನನ್ನ ಬರಹದ ಸಾಲು ಮೂಕನಿಗೆ ಬಂದ ಮಾತು, ಸತ್ತ ನಾಲಿಗೆಗೆ ಸಂದ ಜೀವಾಳ. ನನ್ನ ಬರಹದ ಸಾಲು ನಿನ್ನ ಸವಾಲಿಗೆ ಜಗ್ಗದ ಕುಗ್ಗದ ಮುನ್ನಡೆಯುವ ಘನತೆಯ ಜವಾಬು. ನನ್ನ ಬರಹದ ಸಾಲು ಹಸಿದವನಿಗೆ ಉಣಬಡಿಸಿದ ರೊಟ್ಟಿಯ ಬುತ್ತಿ, ಬಾಯಾರಿಕೆ ತಣಿಸಲು ಚಿಮ್ಮಿದ ಜೀವಜಲ. ನನ್ನ ಬರಹದ ಸಾಲು ಮಲಗಿದ ತಾಂಡೆಯ ಮೊಂಪರು ಬಿಡಿಸುವ ಡಂಗುರ ಸಾರುವ ಜಂಗಮ ಸೇನೆ. ನನ್ನ ಬರಹದ ಸಾಲು ದರ್ಪದ ದಬ್ಬಾಳಿಕೆಯ ಸೊಲ್ಲಡಗಿಸುವ ನ್ಯಾಯ ಮಾರ್ಗದ ಪಥಿಕ. ನನ್ನ ಬರಹದ ಸಾಲು ದೀನ ದಲಿತರ ಅನಾಥರ ಸಾಂತ್ವನ ಸೇವಾ ಹಸ್ತ, ನೊಂದು ಬೆಂದವರ ಕಣ್ಣೀರೊರೆಸುವ ನಿಜ ಸಂತ. ನೊಂದು ಬೆಂದವರ ಕಣ್ಣೀರೊರೆಸುವ ನಿಜ ಸಂತ. ಇದು ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಈ ರೀತಿಯಾಗಿ ನಾವು ಇದನ್ನ ಮಾಡ್ಬೇಕಾಗ್ತದೆ. ಒಬ್ಬ ಕವಿ ಯಾವ ರೀತಿಯ ಕವನಗಳನ್ನ ರಚಿಸ್ತಾನೆ, ಯಾಕಾಗಿ ರಚಿಸ್ತಾನೆ, ಕವಿ ಅಥವಾ ಕವಯಿತ್ರಿ ಅವಳ ಪರಿಸರ ಏನು, ಅವಳು ಯಾವ ರೀತಿಯ ನೋವನ್ನ ಉಂಡಿದಾಳ, ಅಥವಾ ಒಂದು ಕೇವಲ ಸಂತೋಷಕ್ಕಾಗಿ, ಕೇವಲ ಆತ್ಮ ಸಂತೋಷಕ್ಕಾಗಿಯೇ ಬರೆಯೋರಿದ್ದಾರೆ. ಆದ್ರೆ ಕೆಲವರು ತಮ್ಮ ನೋವನ್ನ ತೋಡ್ಕೊಳ್ಳುವಂತಹದ್ದು ಕೂಡ ಇದೆ. ಕೆಲವರು ಮನೋರಂಜನೆಗೆ ಮತ್ತು ಕೀರ್ತಿಗಾಗಿ, ಅಂದ್ರೆ ತನಗೆ ಯಾವುದೋ ಒಂದು ಪ್ರಶಸ್ತಿಗೋ ಮತ್ತೊಂದಕ್ಕೋ ಅಥವಾ ಯಾರನ್ನು ಮೆಚ್ಚೋದಕ್ಕೋ ಬರಿಬಹುದು. ಹಿಂದೆ ಬಹಳ ರಾಜ ಮಹಾರಾಜರುಗಳನ್ನ ಮೆಚ್ಚೋದಕ್ಕೆ ಬರೆದ್ರು ಬಹಳಷ್ಟು ಕವಿಗಳು. ಅವರನ್ನ ನಾವು ಯಾವತ್ತೂ ಕೂಡ ಸಾಮಾಜಿಕವಾದಂತಹ ವಿಷಯಗಳು ಅವರಿಂದ ನಮಗೆ, ಅಂದಿನ ಸಾಮಾಜಿಕ ವಿಷಯ ನಮಗೆ ತಿಳಿಯಕ್ ಸಾಧ್ಯ ಆಗುದಿಲ್ಲ. ಯಾಕೆಂದ್ರೆ ರಾಜರನ್ನ ಹೊಗಳೋದ್ರಲ್ಲೇ ಅವರು ನಿರತರಾಗಿರ್ಬೇಕಾಗಿತ್ತು. ಕೆಲವರು ಏನಿದೆಯೋ ಆ ನಿಜವನ್ನ, ಸತ್ಯವನ್ನ ಬರೆದು. ಹಾಗೆ ಈ ಕವಿ ಇವತ್ತು ಏನು ಈ ಒಂದೊಂದು ಸಾಲಿನಲ್ಲಿ ಕೂಡ ಅವರು ಅವರ ಆಶಯಗಳನ್ನ, ಅಂದ್ರೆ ತಾನೇನ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವ್ರು ಏನ್ ಹೇಳ್ತಾರೆ, ನನ್ನ ಈ ಜಗತ್ತಿನ ಈ ಜನಾಂಗದ ನೋವು ಬಾಯಿಲ್ಲದ ಜನಗಳಿಗೆ ಇದು ಬಾಯಿ ಆಗ್ಬೇಕಾಗಿದೆ. ಇದು ಸವಾಲ್ ಹಾಕುವಂತ ಏನು ಬಂಡವಾಳಶಾಹಿಗಳು ಮತ್ತೆ ಯಜಮಾನಶಾಹಿಗಳು ಏನೆಲ್ಲ ದರ್ಪ ದೌಲತ್ತು ತೋರಿಸಿದಂತ ಗೌಡ್ರು. ನನ್ನಲ್ಲಿ ನಂದೊಂದು ಕವನ ಇದೆ, ನಮ್ರೂಪ್ಲಿ ಅಂತ.
ಅದರಲ್ಲಿ ಎಷ್ಟು ನೋವಿನ ಮಾತುಗಳಿದಾವೆ ಅಂದ್ರೆ ಏನೇನು ಆಯ್ತು ಈ ಜನಾಂಗದ ಅನ್ನೋದು ಪೂರ್ತಿ ಇದೆ ಅದ್ರಲ್ಲಿ. ಹಾಗೆ ಈ ನೋವನ್ನ ನಿವಾರಣೆ ಮಾಡೋದಕ್ಕೆ ನಾನು ಔಷಧವನ್ನ ಕಂಡುಹಿಡಿತೀನಿ. ಅದಕ್ಕಾಗಿ ಅವರು ಕವನ ಅಂದಿಲ್ಲ ಇಲ್ಲಿ, ಮಾರ ಕವಿತಾರ ಸಾಲ್ ಅಂದಿಲ್ಲ, ನನ್ನ ಕವನದ ಸಾಲು ಅಂದಿಲ್ಲ, ಮಾರ ಲಕ್ಣೀರ್ ಸಾಲ್ ಅಂದಿದ್ದಾರೆ. ಅಂದ್ರೆ ನಾನು ಬರೆಯುವ ಒಂದೊಂದು ಅಕ್ಷರ, ಲಕ್ಣಿ ಅಂದ್ರೆ ಲೇಖನ, ಅದು ಪದ್ಯನೋ ಗದ್ಯನೋ ಕಥೆನೋ ಕಾದಂಬರಿನೋ ಅಥವಾ ಯಾವ ನಾಟಕನೋ ಲಾವಣಿನೋ ಯಾವುದೇ ಪ್ರಕಾರದ್ದಾಗಿರ್ಬಹುದು, ನಾನು ಬರೆಯುವಂತ ಒಂದೊಂದು ಅಕ್ಷರವೂ ಕೂಡ ನನ್ನ ಜನರ ಜೀವವಿಲ್ಲದ ನಿರ್ಜೀವವಾಗಿರುವ ಬಾಯಿಸತ್ತ ಜನಗಳಿಗೆ ಅದು ಧ್ವನಿಯಾಗುವ ರೀತಿಯಲ್ಲಿ ನಾನು ಬರೀತೀನಿ. ನನ್ನ ಅಕ್ಷರ ನನ್ನ ಅನಿವಾರ್ಯ ಅದು ಅನ್ನುವಂತ ಮಾತನ್ನ ಈ ಕವಿ ಹೇಳ್ತಾರೆ. ಇದು ಹಿಂದಿನ ಒಂದು ಇತಿಹಾಸವನ್ನ ಚರಿತ್ರೆಯನ್ನ ನೋಡದೇ ಇದ್ರೆ, ಗಮನಿಸದೇ ಇದ್ರೆ, ಓದ್ಕೊಳ್ದೇ ಇದ್ರೆ ಹೀಗೆ ಮುಂದಿನ ವಿಷಯವನ್ನ ಬರೆಯಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನು ನಿರ್ಮಿಸಲಾರ ಅಂತ. ಹಾಗೆ ಈ ಕವಿ ಎಲ್ಲವನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಆ ನೋವಿನ ಒಂದೊಂದು ಮಾತು ಅಕ್ಷರವನ್ನು ಕೂಡ ಅವರು ತನ್ನ ಬದುಕನ್ನ, ತನ್ನ ಲೇಖನವನ್ನ, ತನ್ನ ಮುಂದಿನ ಗುರಿಯನ್ನ ನಾನು ಏನಕ್ಕಾಗಿ ಬಳಸ್ಬೇಕು ಮತ್ತು ಯಾತಕ್ಕಾಗಿ ಬಳಕೆ ಆಗ್ಬೇಕು, ಹಸಿದವನಿಗೆ ಉಣಬಡಿಸಿದ ರೊಟ್ಟಿಯ ಬುತ್ತಿ ಆಗ್ಬೇಕು, ಬಾಯಾರಿಕೆ ತಣಿಸಲು ಚಿಮ್ಮಿದ ಜೀವ ಜಲ ಆಗ್ಬೇಕು, ಮಲಗಿದ ತಾಂಡೆಯ ಮಂಪ್ರು ಅಂದ್ರೆ ಮಲಗಿದ್ದಾರೆ, ಇನ್ನು ತಾಂಡದ ಜನ ಎಚ್ಚೆತ್ತಿಲ್ಲ. ಅದಕ್ಕೆ ಕಾರಣ ಇದೆ. ಅದಕ್ಕೆ ಏನ್ ಕಾರಣ ಅಂದ್ರೆ ಬಹಳಷ್ಟು ಹಿಂದೆ ಈ ಜನಗಳು ಬಹಳಷ್ಟು ನೋವನ್ನ ಉಂಡಿದ್ದಾರೆ. 1793ರಲ್ಲಿ, ಸ್ವಲ್ಪ ನಾನು ಇತಿಹಾಸ ಹೇಳ್ಕೊಳ್ತೀನಿ, ಒಬ್ಬ ಕವಿ ಯಾಕಾಗಿ ಬರೀತಾನೆ, ಬರೆಯೋದ್ರ ಹಿಂದಿನ ನೋವೇನಿದೆ ಮತ್ತು ಇತಿಹಾಸ ಏನಿದೆ ಅನ್ನೋದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 1983ರಿಂದ 1952ರವರೆಗೆ 151 ವರ್ಷಗಳ ಕಾಲ ಈ ಜನ, 159 ಅಂದ್ರೆ 160 ಅನ್ಕೊಳ್ಳಿ, ಅಷ್ಟು ವರ್ಷಗಳ ಕಾಲ ಅವರು ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಅಂತ ಆಗಿದ್ರು. ಆ ಆಕ್ಟ್ ಬಂದ್ಮೇಲೆ ಅವ್ರು ಎಷ್ಟು ಅವರ ಘನತೆ, ಅವರು ದನಕರುಗಳನ್ನ ಸಾಕಿ ಬೆಳೆಸಿ ಅವುಗಳಿಂದ ಶ್ರೀಮಂತರಾಗಿ ವ್ಯಾಪಾರ ಮಾಡಿ ಇವತ್ತಿಗೂ ಕೂಡ ಸಮುದ್ರ ಮಾರ್ಗದಲ್ಲಿ ವ್ಯಾಪಾರ ಮಾಡುವಂತ ಲಬಾನ್ ಮಾರ್ಗ ಅಂತಾರೆ. ಲಬಾನ್ ಅಂದ್ರೆ ಲಂಬಾಣಿ, ಬಂಜಾರ ಅಂದ್ರೆ ವಾಣಿಜ್ಯ ಅಂದ್ರೆ ಅವರು ವ್ಯಾಪಾರ ಮಾಡ್ತಾ ಇದ್ರು. ಲಂಬಾಣಿ ಬಂದಿದ್ದು ಲವಣದಿಂದ, ಲವಣ ಉಪ್ಪು ಮಾರ್ತಾ ಇದ್ರು, ಚಿನ್ನ ಬೆಳ್ಳಿ ಮಾರ್ತಾ ಇದ್ರು, ಮದ್ದು ಗುಂಡುಗಳನ್ನ ಅವರು ಒಂದು ರಾಜ್ಯದಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಾಗಿಸುವಷ್ಟು ಅವರು ಶ್ರಮಿಕರಾಗಿದ್ರು. ಎಷ್ಟು ಶ್ರಮಶಕ್ತಿ ಅವರಲ್ಲಿತ್ತು ಅಂದ್ರೆ ಅವರು ಕಾಡು ಮೇಡುಗಳಲ್ಲಿ ಯಾವುದೇ ಒಂದು ಭಯಭೀತಿ ಇಲ್ದೇನೆ ಅಲ್ಲಿ ಸಂಚರಿಸಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವರು ವ್ಯಾಪಾರವನ್ನ ಮಾಡುವಂತ ಒಂದು ಶಕ್ತಿಯನ್ನ ಸಂಪಾದನೆ ಮಾಡ್ಕೊಂಡಿದ್ರು. ಅಂತಹ ಜನ ಯಾವಾಗ ಒಂದೂವರೆ ಶತಮಾನಗಳ ಕಾಲ ಟ್ರೈಬಲ್ ಆಗಿ ಅವ್ರು ಎಲ್ಲಿ ಹೋದ್ರೂ ಕೂಡ ಅವರನ್ನ ಓಡಿಸುವಂಥದ್ದು, ನೀನು ಇಲ್ಲಿರ್ಬಾರ್ದು, ನೀನು ಇಂಥ ಗುಲಾಮರಾಗಿ ಕೆಲಸ ಮಾಡ್ಬೇಕು, ಕುಡಿಬೇಕು, ಅವರು ಚೆನ್ನಾಗಿ ಕುಡಿಸ್ತಾ ಇದ್ರು, ಅವ್ರನ್ನ ದುಡಿಸ್ತಾ ಇದ್ರು, ಅವ್ರ ಹೆಣ್ಮಕ್ಳನ್ನ ಬಳಕೆ ಮಾಡ್ತಾ ಇದ್ರು. ಹೀಗೆ ನಾನಾ ರೀತಿಯ ಶೋಷಣೆಗೆ ಒಳಗಾದಂತ ಜನ ಹೆದರ್ಕೊಂಡು ಓಡೋಗ್ತಾರ ಅವ್ರು ಕಾಡಿಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಜಮೀನ್ ಮಾಡಿ, ಯಾಕೆಂದ್ರೆ ಶ್ರಮಜೀವಿಗಳು ಸುಮ್ನೆ ಕೂತ್ಕೊಳ್ಳಲ್ಲ. ಅಲ್ಲಿ ಅವ್ರು ರಾಮ ಕೃಷ್ಣ ಅಂತಲೇ ನಮ್ಮಲ್ಲಿ ಹೆಸರಿರ್ತವೆ. ರಾಮರು ಅಂದ್ರೆ ಟ್ರೈಬಲ್ ಜನ, ಅವರು ಅಲ್ಲಿ ರಾಮರಾಗಿ, ಸೀತೆ ಅಂದ್ರೆ ಭೂಮಿ, ಅದನ್ನ ಉಳುಮೆ ಮಾಡಿ ಒಳ್ಳೆಯ ಒಂದು ಫಲವತ್ತಾದ ಭೂಮಿಯನ್ನ ತಯಾರು ಮಾಡ್ತಾರೆ. ಆದ್ರೆ ಕಾಡನ್ನ ಕಡಿತಾರೆ, ಎಷ್ಟು ಬೇಕಷ್ಟು ಕಡಿದು ಅಲ್ಲಿ ಬೇಕಾದಷ್ಟು ಒಳ್ಳೆಯ ಜಮೀನನ್ನ ಮಾಡ್ತಾರೆ. ಆದ್ರೆ ಬುದ್ಧಿವಂತ ಜನ ಅವ್ರೇನು ಮಾಡಿದ್ರು ಆ ಜಮೀನನ್ನ ತಾವು ಮಂಜೂರು ಮಾಡಿಸ್ಕೊಂಡು ಬ್ರಿಟಿಷರಿಂದ ಅವ್ರನ್ನ ಮತ್ತೆ ಅಲ್ಲಿಂದ ಓಡಿಸ್ತಾರೆ. ಅವ್ರ ಶ್ರಮ ಮತ್ತೆ ವ್ಯರ್ಥ ಆಗುತ್ತೆ. ಹೀಗಾಗಿ ಅವರು ದುಡಿಯುವ ಘನತೆಯನ್ನ ಕಳ್ಕೊಳ್ತಾರೆ ಮತ್ತು ತಾವು ಒಂದು ಮೃಗಗಳ ರೀತಿಯಲ್ಲಿ ಬದುಕುವಂತ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ಹೀಗೆಲ್ಲ ಆದ್ಮೇಲೆ ಅವ್ರಿಗೆ 1952ರಲ್ಲಿ ಅದು ರದ್ದಾದ್ರೂ ಕೂಡ ಆ ಕ್ರಿಮಿನಲ್ ಟ್ರೈಬ್ಸ್ ಅನ್ನೋದು ಹೋಗುತ್ತೆ, ಅವರೊಬ್ಬರೇ ಅಲ್ಲ. ಆಮೇಲೆ 1924ರಲ್ಲಿ ಅವರಿಗೆ ಇನ್ನೂ 4-5 ಜಾತಿಗಳನ್ನ ಸೇರಿಸ್ಬಿಡ್ತಾರೆ. ಕೊರಚ, ಕೊರಮ, ಎರಕುಲ, ಬೋವಿ ಇವ್ರನ್ನು ಕೂಡ ಅವ್ರ ಜೊತೆ ಸೇರಿಸಿ ಅವರು ಕೂಡ ಹಾಗೇನೆ ತುಂಬಾ ಕಷ್ಟ ಪಡ್ತಾರೆ. ಈ ರೀತಿಯಾಗಿ ಈ ಟ್ರೈಬಲ್ ಜನಗಳು ತಮ್ಮ ವಿದ್ಯೆ, ಬುದ್ಧಿ, ತಾವು ಯಾವ ರೀತಿ ಬದುಕಬೇಕು ನಾಗರಿಕ ಪ್ರಪಂಚದಲ್ಲಿ ಅನ್ನೋದನ್ನು ಕೂಡ ಅವರು ಮರೀತಾರೆ. ಹೀಗಾಗಿ ಊರುಗಳಿಂದ ದೂರ ಆಗಿ, ಕೇರಿಗಳಿಂದ ದೂರ ಆಗಿ, ಕಾಡುಗಳು ಸೇರಿ
ಪಟ್ಟಂತ ಪಾಡಿದೆಯಲ್ಲ, ಆ ಪಾಡೆ ಈ ಹಾಡು. ಈ ಹಾಡು ಈ ಕವಿ ಬರೆದಿರುವಂತ ಹಾಡಿನಲ್ಲಿ ಇವೆಲ್ಲವೂ ಕೂಡ ಇದೆ. ಅದು ಹೆಪ್ಪುಗಟ್ಟಿದೆ. ಅದನ್ನ ಬಿಚ್ಚಿ ಒಂದ್ ವೇಳೆ ತೋರಿಸಿದ್ದೆ ಆದ್ರೆ ಒಂದೊಂದು ಲೈನು ಕೂಡ ಒಂದೊಂದು ಕಾದಂಬರಿ ಆಗೋದಕ್ಕೆ ಸಾಧ್ಯ ಇದೆ. ಈ ಹೆಣ್ಣು ಮಕ್ಕಳು ನಮ್ಮಲ್ಲಿ ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ, ಲಂಬಾಣಿ ಹೆಣ್ಮಕ್ಳು ಸುಂದರವಾಗಿರ್ತಾರೆ, ಅವರು ಕುಣಿತಾರೆ, ಹಾಡಿ ಹಾಡಿ ದಣಿದೆವು, ನಾವು ರಸಿಕರಾಗಿ ನೋವನ್ನ ಮರೆಯೋದಕ್ಕೆ ಹಾಡಿ ದಣಿದೆವು ಅಂತ ನನ್ನ ಕವನದಲ್ಲಿ. ಅವರು ಹಾಡೋದು, ಕುಣಿಯೋದು ಅವೆಲ್ಲವೂ ಕೂಡ ನೋವನ್ನ ಮರೆಯೋದಕ್ಕಾಗಿ. ಒಂದೊತ್ತಿನ ಉಪವಾಸ, ಒಂದೊತ್ತಿನ ಊಟಕ್ಕಾಗಿ ಅವರು ದುಡಿಬೇಕಾದ್ರೆ ಎಷ್ಟು ಶ್ರಮ ಪಡ್ತಿದ್ರು ಅಂದ್ರೆ, ಇವತ್ತಿನವರೆಗೂ ನಾನು ರಾಯಚೂರಿನಲ್ಲೇ ಇದ್ದಿದ್ದು ಬಹಳ ವರ್ಷ. ಅಲ್ಲಿ 3 ದಿನದ ಬಾಣಂತಿ ದೊಡ್ಡ ಸೌದೆ ಹೊರೆ ತಗೊಂಡು ಅದನ್ನ ಪೇಟೆಗೆ ಹೋಗಿ ಮಾರಾಟ ಮಾಡಿ ಅದರಿಂದ ಬಂದಂತ ಒಂದ್ 10 ರೂಪಾಯಿ 5 ರೂಪಾಯಿನಲ್ಲಿ ಜೋಳ ತಂದು ಅಲ್ಲಿ ಬೀಸಿ ಆಗ ರೊಟ್ಟಿ ಮಾಡ್ತಾಳೆ. ಅಷ್ಟೆಲ್ಲ ಇವತ್ತಿಗೂ ಕೂಡ ಶ್ರಮ ಪಡುವಂತ ಈ ಜನ ಈಗ ಸಂವಿಧಾನ ನಮಗೇನು ಒಂದು ಸ್ವಾತಂತ್ರ್ಯವನ್ನ ಕೊಡ್ತೋ ಅದರ ಅಡಿಯಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಶಿಕ್ಷಣ ಪಡಿತಾ ಇದ್ದಾರೆ. ಈ ತರ ಇವತ್ತು ನಮ್ಮ ಕವಿ ಏನ್ ಬರ್ದಿದ್ದಾರೆ ಆ ರೀತಿಯಲ್ಲಿ ಬರೆಯುವಂತ ರಾಮು ರಾಠೋಡ್ರಂತ ಕವಿಗಳು ಹುಟ್ಕೊಂಡಿದ್ದಾರೆ. ಅಲ್ಲಲ್ಲಿ ಬಹಳ ಉತ್ತಮವಾದಂತ ಕವನಗಳನ್ನ ಬರೀತಾ ಇದ್ದಾರೆ. ನನಗೀಗ 80 ವರ್ಷ. ನಾನು ಶುರು ಮಾಡಿದ್ದು 64ರಿಂದ 70ರ ದಶಕದಲ್ಲಿ ನಾನು ಕತೆ ಕಾದಂಬರಿ ಶುರು ಮಾಡಿದೆ. ನಾನು ಎಲ್ಲರ ಥರನೇ ನೋಡ್ತಾ ಇದ್ದೆ ಈ ಜಗತ್ತನ್ನ. ಆಮೇಲೆ ನನಗೆ ಲಂಕೇಶ್ ಪತ್ರಿಕೆಯಲ್ಲಿ ಮತ್ತೆ ಚಂಪಾ ಚಂದ್ರಶೇಖರ್ ಪಾಟೀಲ್ರು ಇವರೆಲ್ಲರೂ ಕೂಡ ಬರೆಯುವಂಥದ್ದು, GSS ನಮ್ಮ ವಿಶ್ವಕವಿ ಇವರೆಲ್ಲರೂ ಕೂಡ ಯಾವಾಗ ಇದನ್ನ ಹೇಳೋದಕ್ಕೆ ಶುರು ಮಾಡಿದ್ರು, ನಿಜವಾಗಿಯೂ KV ಪುಟ್ಟಪ್ಪನವರ, ಕುವೆಂಪು ಅವರ ಕವನ ಎಷ್ಟು ದೇವರ ನಂಬಿದರೇನು ಒಂದಿಷ್ಟು ನಂಬದಿದೆ ನಿನ್ನ ನೀನು ಅನ್ನೋ ಮಾತು ಹೇಳಿದ್ದು. ಆಮೇಲೆ ಬಸವಣ್ಣನವ್ರ ವಚನಗಳು ಇವೆಲ್ಲ ಕೂಡ ನಮ್ಮ ಜನಗಳಿಗೆ ಒಂದು ಟಾನಿಕ್ ಆಗಿ ನಮ್ಮ ಬದುಕಿನ ಬದಲಾವಣೆಗೆ ಕಾರಣ ಆಯಿತು. ನಾವು ಬಂಡಾಯದ ಮಾರ್ಗ ಹಿಡಿಯೋದಕ್ಕೆ ಕಾರಣ, ಬಂಡಾಯ ಅಂದ್ರೆ ಬೇರೆ ಯಾವುದೂ ಅಲ್ಲ, ನ್ಯಾಯ ಮಾರ್ಗವನ್ನ ಹುಡುಕೊಂಡು ಹೋದ್ವಿ ನಾವು. ಈಗ ನಮ್ಮಲ್ಲಿ ಜೊತೆಗಿರುವಂತ ಈ ಚೆನ್ನಣ್ಣ ವಾಲಿಕಾರ್ ನಮ್ಮಲ್ಲಿಲ್ಲ, ಬರಗೂರು ರಾಮಚಂದ್ರಪ್ಪ, ಚಂಪಾ ಅವ್ರಿಲ್ಲ, ಹೀಗೆ ಏನ್ ಇದಾರೋ ಕಾಳೆಗೌಡ ನಾಗವಾರ ಇವರೆಲ್ಲ ಈಗೇನು ಇದ್ದಾರೆ ಬಹಳಷ್ಟು ಜನ, ಅವರೆಲ್ಲ ಕೂಡ ಬಂಡಾಯ ಸಾಹಿತ್ಯದ ಒಂದು ಹಿರಿಮೆ ಗರಿಮೆಯನ್ನ ಈ ಸಮಾಜಕ್ಕೆ ಬಿಚ್ಚಿಕೊಟ್ಟಂತವ್ರು. ಅವ್ರ ಜೊತೆ ನಾವು ಸೇರಿದಾಗ ನಮಗೆ ಹೊಸದೊಂದು ಲೋಕದ ಪರಿಚಯ ಆಯ್ತು. ಹೊಸ ಜಗತ್ತೊಂದಿದೆ, ನಾವು ಬರಿತಾ ಇರೋದು ಏನೂ ಅಲ್ಲ, ನಾವು ಮತ್ತೆ ಅದೇ ಭ್ರಮೆಯನ್ನ ಬಿತ್ತಾ ಇದೀವಿ, ಅದೇ ಕೆಟ್ಟ ಬೀಜವನ್ನ ಬಿತ್ತಾ ಇದೀವಿ, ನಾವು ಖಂಡಿತವಾಗಿಯೂ ಉತ್ತಮವಾದ ಬೀಜವನ್ನ ಬಿತ್ತಾ ಇಲ್ಲ ಅನ್ನೋದಾಗ ನಮಗೆ ಅರಿವಿಗೆ ಬಂತು. ಎಷ್ಟೊಂದು ಭ್ರಮೆಯಲ್ಲಿದ್ದೀವಲ್ಲ ನಾವು ಅನ್ನಿಸ್ತು. ಹೀಗೆ ಈ ಭ್ರಮೆಯಿಂದ ಮುಕ್ತರಾಗಿ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಮಾನವೀಯವಾಗಿ ಚಿಂತನೆ ಮಾಡುವಂತಹ ಕವಿಗಳು, ಸಾಹಿತಿಗಳು ಇವತ್ತು ಹುಟ್ಕೊಂಡಿದ್ದಾರೆ, ಸಂಶೋಧಕರು ಇದ್ದಾರೆ. ಆದ್ರೆ ಇನ್ನು ಬಹಳ ಸಂಶೋಧನೆ ಆಗ್ಬೇಕಾಗಿದೆ. ಯಾಕೆಂದ್ರೆ ಈ ಜನಗಳಿಗೆ ಮೌಖಿಕವಾಗಿ ಕೂಡ ಇವ್ರು ಸರಿಯಾಗಿ ಇಟ್ಟಿಲ್ಲ ದಾಖಲೆಗಳು. ಇನ್ನ ಲಿಖಿತವಾಗಿ ಸಿಕ್ಕಿಲ್ಲ. ಆದ್ರೆ ಮೌಖಿಕವಾಗಿ ಇರೋದ್ರ ಆಧಾರದ ಮೇಲೆ ನಾವು ನಮ್ಮ ಪೂರ್ವಿಕರನ್ನ, ನಮ್ಮ ರಾಜ ಮಹಾರಾಜರಾಗಿ ಆಳಿದ್ದಂತ ಸಾತ್ ದೇವಿ ಅಂತ ಹೇಳ್ತಾರೆ, ಇವತ್ತು ಪೂಜೆ ಮಾಡ್ತಾರ ಅವ್ರನ್ನ. ಆ ಸಾತ್ ದೇವಿ ಯಾರು ಅಲ್ಲ, ಗಂಡನ ಜೊತೆಯಲ್ಲಿ ಚಿತೆ ಏರಿದವರು. ಗಂಡನ ಜೊತೆಯಲ್ಲಿ ಚಿತೆ ಏರೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯರು, ಹೆಣ್ಮಕ್ಳು ಯಾರು ಹೋಗಲ್ಲ. ಆದ್ರೆ ಇವರು ಒಂದು ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ಕೂಡ ಇದ್ರು. ರಾಜರ ರೀತಿಯಲ್ಲಿ ಒಂದು ಭಾಗದ ಸುಲ್ತಾನರ ಅಡಿಯಲ್ಲಿ ಮತ್ತು ರಾಜ ಮಹಾರಾಜರುಗಳ ಹತ್ತಿರ ಅವರ ಒಂದು ಸಂಪರ್ಕದಲ್ಲಿದ್ದು ಇವರು ಬಹುಶಃ ಆಳ್ವಿಕೆ ಮಾಡಿದ್ದಾರೆ. ಆದ್ರಿಂದಲೇ ಇವತ್ತು ನಾವು ಯಾವ್ದಾದ್ರು ಒಂದು ಸಭೆ ನಡೆಸುವಾಗ ರಾಜ್ ಭೋಜರ್ ಸಭಾ ನಮಸ್ಕಾರ ಅಂತ ಹೇಳ್ತೀವಿ. ರಾಜ ಭೋಜನ ಸಭೆಗೆ ನಮಸ್ಕರಿಸಿ ನಾನು ಈ ನನ್ನ ಪಂಚಾಯಿತಿಯನ್ನ ಶುರು ಮಾಡ್ತಾ ಇದ್ದೇನೆ ಅಂತ ಹೇಳ್ತೀವಿ. ಅಂದ್ರೆ ಭೋಜರಾಜನಿಗೆ ಇವರಿಗೆ ಸಂಪರ್ಕ ಇತ್ತು. ಶಿವಾಜಿ ಮತ್ತು ಮರಾಠರಲ್ಲಿ ಎಷ್ಟೋ ಜನ ರಾಜರು ಹೀಗೆ ಇವರು ಇದ್ರು. ಆದ್ರೆ ಒಂದು ಕಾಲದ ಮಾತದು, ಆ ಕಾಲ ಮಿಂಚಿದೆ. ಮತ್ತೆ ಹೊಸ ಒಂದು ಕೆಟ್ಟ ಒಂದು ಪರಂಪರೆ ಹೋಗಿ ಎಷ್ಟೊಂದು ಗಾಢಾಂಧಕಾರವಾದಂತಹ ಜೀವನವನ್ನ, ಕಗ್ಗತ್ತಲೆಯಲ್ಲಿ ಇದ್ದಂತಹ ಜೀವನ ಹೋಗಿ 150 ವರ್ಷಗಳ ನಂತರ ಈಗ ಮತ್ತೆ ನಾವು ಈ ಒಂದು ಹೊಸ ಯುಗಕ್ಕೆ, ಈ 21ನೇ ಶತಮಾನದಲ್ಲಿ ಈ ಒಂದು ಆಸರೆಯಲ್ಲಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ?
ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಹೌದಾ, ನಂದೇನು ಏನು ನಡುವೆ ಏನೋ ಡಿಸ್ಟರ್ಬ್ ಆದಂಗಾಯ್ತು. ಅದಕ್ಕೆ ಈ ರೀತಿ ಎಲ್ಲ ನೋವನ್ನ ಉಂಡಂಥ ಆ ಕವಿ ಇವತ್ತು ಬಹಳಷ್ಟು ಆಗಿನ ಚರಿತ್ರೆಯನ್ನೇ ಬರಿತಾ ಇಲ್ಲ. ಈಗ ನಾವು ಮುಂದೇನು, ನಾವು ಹೇಗೆ ಈ ಜನವಾಹಿನಿಯಲ್ಲಿ ಬೆರೆತು ಈ ದ್ವೀಪವಾಗಿ ಉಳಿಲಾರ್ದೇನೆ ನಾವು ಹೇಗೆ ಜೊತೆಯಾಗಿ ಬಾಳ್ಬೇಕು, ಯಾವ ರೀತಿಯಿಂದ ನಾವು ಸಮಾನತೆಯನ್ನ ಸಾಧಿಸ್ಬೇಕು, ಬಸವಣ್ಣನ ಹೇಗೆ ನಮ್ಮಲ್ಲಿ ಬಸವಣ್ಣನನ್ನ ನಾವು ಹೇಗೆ ಅಳವಡಿಸ್ಕೋಬೇಕು. ಕಾಯಕವೇ ಕೈಲಾಸ ಅಂತೀವಿ, ಕಾಯಕ ನಮ್ಮದು ನಿಜ, ನಾವು ಕಾಯಕ ಜೀವಿಗಳೇ. ಆದ್ರೆ ನಮ್ಮ ಕಾಯಕ ಅಡ್ಡ ಹಾದಿ ಹಿಡಿತಾ ಇದೆಯಾ, ಅಥವಾ ನಾವು ಬೇರೆ ಏನೋ ಯಾವುದೋ ಒಂದು ಲೋಕದಲ್ಲಿ ತೇಲು ಹೋಗ್ತಾ ಇದೀವ, ಅದನ್ನು ಕೂಡ ಗಮನಿಸಬೇಕಾಗಿದೆ. ಅಂತ ಸಾಹಿತ್ಯ ಕೂಡ ಇವತ್ತು ಬರ್ಬೇಕಾಗಿದೆ. ಯಾಕೆಂದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲರನ್ನು ಹೇಗೆ ಪೀಡಿಸ್ತಾ ಇದೆಯೋ ಹಾಗೆ ನಮ್ಮನ್ನು ಪೀಡಿಸ್ತಾ ಇದೆ. ಬಂಜಾರ ಭಾಷೆ ಇವತ್ತು ನಮ್ಗೆ ಬಹಳ ದೂರ ಆಗ್ತಾ ಇದೆ. ನಮ್ ಭಾಷೆ ಬಂಜಾರ ಭಾಷೆ ಲಂಬಾಣಿ ಅಂದ್ರೆ ಲಂಬಾಣಿ ಅಂದ್ರೇನೆ ಅದು ಕೀಳು ಜಾತಿ ಅನ್ನೋ ಭಾವನೆ ಬಹಳಷ್ಟು ಜನಗಳಲ್ಲಿದೆ. ಮನೆ ಕೊಡೋದಿಲ್ಲ, ಬಾಡಿಗೆ ಕೊಡೋದಿಲ್ಲ ಅಂತ ಸುಳ್ಳು ಹೇಳಿದವರಿದ್ದಾರೆ. ನಾನೇ ನನ್ನ ಡ್ರೆಸ್ ಹಾಕೊಂಡು 78ರಲ್ಲಿ ನನಗೆ MLC ಮಾಡಿದಾಗ ರಾಮಕೃಷ್ಣ ಹೆಗಡೆ ಅವರು ಮತ್ತೆ ನಜೀರ್ ಸಾಬ್ ಅವರೆಲ್ಲ, ದೇವೇಗೌಡರು, ನಾನು ಬಂಜಾರ ಡ್ರೆಸ್ ಹಾಕೊಂಡು ವಿಧಾನಸೌಧಕ್ಕೆ ಹೋದ್ರೆ ಬಿಡ್ಲಿಲ್ಲ ನನಗೆ. ಯಾರೋ ಬಂದಿದ್ದಾರೆ, ದೂರ ದೂರ ಇರಮ್ಮ ಅಂದ್ರು. ಆಮೇಲೆ ಅಷ್ಟರಲ್ಲಿ ಬಂಗಾರಪ್ಪ ಮತ್ತೆ ದೇಶಪಾಂಡೆ ಅವರು ಅವರೆಲ್ಲ ಅಲ್ಲಿ ಬಂದೆ, BT ಲಲಿತಾ ನಾಯಕ್ ಕಣ್ರಿ, ಇವರು MLC ಆಗಿದ್ದಾರೆ ಈಗ, ಬನ್ನಿ ಬನ್ನಿ ಅಂತ ಹೇಳಿ ಕರೆದು ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಹಾಗೆ ಈ ಜನ ಇವತ್ತು ಕೂಡ ಅವರನ್ನ ಬಸ್ನಲ್ಲಿ ಈ ಡ್ರೆಸ್ ಹಾಕೊಂಡು ಹೋದ್ರೆ ಬಸ್ನಲ್ಲಿ ಟ್ರೈನ್ ನಲ್ಲಿ ಎಲ್ಲಾದ್ರೂ ಕೂಡ ವಿಚಿತ್ರವಾಗಿ ನೋಡ್ತಾರೆ, ಅವ್ರನ್ನ ದೂರನೇ ಇಡ್ತಾರೆ. ತಿರುಪತಿಗೆ ಹೋದಾಗ ನಮ್ಮ ಅಜ್ಜಿ ಸೀರೆ ಉಟ್ಕೊಂಡು ಹೋದ್ರಂತೆ. ಸೀರೆ ಉಟ್ಕೋಬೇಕು ಅಂದಾಗ ಆವತ್ತಿನ ದಿವಸ 10 ರೂಪಾಯಿ ಕೊಟ್ಟು ಒಂದ್ ಸೀರೆ ತಂದು ಉಟ್ಕೊಂಡು ಹೋದ್ರೆ ನಮ್ಮ ಅಜ್ಜ 100 ರೂಪಾಯಿ ದಂಡ ಹಾಕಿದ್ರಂತೆ ಅವ್ರ ತಂದೆ. ನೀನು ಸೀರೆ ಉಟ್ಕೊಂಡಿದ್ ದೊಡ್ಡ ತಪ್ಪು, ನೀನು ಬಹಳ ತಪ್ಪು ಮಾಡ್ದೆ ಅನ್ನೋ ಮಾತನ್ನ ಹೇಳಿ ಮಗಳಿ ಒಳಿಯನ್ ಹತ್ರನೇ ತಗೊಂಡ್ರಂತ ಊರಿಗೆ ದಂಡ. ಹೀಗೆ ಅತ್ಯಂತ ಕಟ್ಟುನಿಟ್ಟಾಗಿ ಪುರುಷ ಪ್ರಧಾನವಾದ ಈ ಒಂದು ಸಮಾಜದಲ್ಲಿ ನಮ್ಮ ಜನ ಅತ್ಯಂತ ಮಹಿಳಾವಾದಿಗಳಲ್ಲ. ಅವ್ರು ಬಹಳಷ್ಟು ಮಹಿಳೆಯರನ್ನ ಗೌರವಿಸಿದ್ರು ಕೂಡ, ತಾಯಿ ಅನ್ನೋ ದೇವರನ್ನ ಪ್ರೀತಿ ಮಾಡಿದ್ರು ಕೂಡ, ದೇವತೆಯನ್ನ, ಆದ್ರೆ ಹೆಣ್ಮಕ್ಳನ್ನ ಅವರು ಬಹಳಷ್ಟು ನಿಕೃಷ್ಟವಾಗಿ ಕಾಣೋದಿದೆ. ಹಾಗೆ ಇವತ್ತಿಗೂ ಕೂಡ ಈ ಹೆಣ್ಣು ಮಕ್ಕಳು ಇವತ್ತು ಲಿಂಗ ಅಸಮಾನತೆಯಿಂದ ಬಳಲ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಯುವ ಜನತೆ ಗಮನಿಸಬೇಕಾಗಿದೆ. ಹುಡುಗಿಯರು, ನಮ್ಮ ಸ್ಟೂಡೆಂಟ್ಸ್ ತುಂಬಾ ಜನ ಮಹಿಳೆಯರು ಓದ್ತಾ ಇದ್ದಾರೆ, ಬೇರೆ ಬೇರೆ ಪೋಸ್ಟಿಗೆ ಹೋಗಿದ್ದಾರೆ. ಆದ್ರೆ ಅವರಿಗೆ ಸಾಮಾಜಿಕ ಪ್ರಜ್ಞೆ ಆಗ್ಲಿ, ಸಾಹಿತ್ಯಿಕವಾದಂತಹ ಒಂದು ವಿಚಾರಗಳಾಗ್ಲಿ ಅವ್ರ ಹತ್ರ ಸುಳಿದಿಲ್ಲ. ಯಾಕೆಂದ್ರೆ ಅವರು ದುಡಿಬೇಕು, ಉಣ್ಬೇಕು ಅಷ್ಟೇ. ಸರ್ಕಾರಿ ನೌಕರಿ ಆದ್ರೂ ಸರಿ, ಅಧಿಕಾರಿಗಳಾದ್ರೂ ಸರಿ, ರೈತ ಆದ್ರೂ ಮತ್ತೆ ಕಾರ್ಮಿಕ ಆದ್ರೂ, ಕೂಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಹೀಗೆ ಏನೇ ಮಾಡಿದ್ರು ಕೂಡ ಅವರಿಗೆ ಬೇರೆ ಆಲೋಚನೆಗಳು ಬರೋದು ತುಂಬಾ ಕಷ್ಟ ಇದೆ. ಆದ್ರಿಂದಲೇ ಅವರು ವೈಚಾರಿಕತೆಯಿಂದ ದೂರವೇ ಉಳಿದಿದ್ದಾರೆ. ಇವತ್ತಿಗೂ ಯಾವ್ದಾವ್ದೋ ದೇವರುಗಳನ್ನ ಅವರು ನಂಬ್ಕೊಳ್ತಾರೆ. ಆ ಮುಗ್ಧತೆಯ ಜೊತೆಗೆ ನಂಬ್ಕೊಂಡು ಅದ್ರ ಜೊತೆ ಮೋಸನೂ ಹೋಗ್ತಾರೆ. ಅದಕ್ಕೆ ನಾವು ಹೇಳೋದಿಷ್ಟೇ, ನಿಮ್ ಭಕ್ತಿಗೆ ಯಾರು ಅಡ್ಡಿ ಬರಲ್ಲ, ನೀವು ಪೂಜೆ ಪುನಸ್ಕಾರ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಮೋಸ ಹೋಗ್ಬೇಡಿ. ನಿಮ್ಮನ್ನ ಬಹಳ ಬೇಗ ಅಸೂಲಿಗೆ ಮಾಡ್ತಾರೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಅನ್ನೋ ಮಾತನ್ನ ನಾವು ಕವಿಗಳು, ಸಾಹಿತಿಗಳು ಹೇಳಬೇಕಾಗಿದೆ. ಇವತ್ತು ಕವಿ ಸಾಹಿತಿಗಳ ಜವಾಬ್ದಾರಿ ಬಹಳ ಇದೆ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕೆ ನಾನು ಬಸವರಾಜ್ ಅವರಿಗೆ ವಂದನೆ ಯಾಕೆ ತಿಳಿಸಿದೆ ಅಂದ್ರೆ, ನೀವು ಸಾಹಿತ್ಯ ಅನ್ನುವಂಥದ್ದು ಬಹಳ ಬೇಗ ಹರಡತ್ತದು, ಬಹಳ ಬೇಗ ಎಲ್ಲ ಕಡೆ ಹೇಳೋದಕ್ಕೆ. ನೋಡಿ, ಹರಿಕಥೆಯ ಮೂಲಕ ಇವತ್ತು ಎಲ್ಲ ಹಿಂದಿನ ಪುರಾಣ ಕಥೆಗಳನ್ನ ಹೇಳಿದ್ರಿಂದ ಹಳ್ಳಿ ಜನಗಳ ಮನಸ್ಸಿನಲ್ಲಿಯೂ ಕೂಡ ಅದ್ ನೆಲೆ ನಿಂತಿದೆ. ಅದು ಮೂಢನಂಬಿಕೆಯೋ ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ ಅವರಿಗೆ, ಆದ್ರೆ ಅದನ್ನು ಸಂಪೂರ್ಣವಾಗಿ ಅವ್ರು ನಂಬ್ತಾರೆ. ಹೀಗೆ ಹಾಡಿನ ಮೂಲಕ ನಾವು ಮನಸ್ಸನ್ನ ಬಹಳ ಪ್ರೀತಿಗೊಳಿಸಬಹುದು. ಬಹಳ ಪ್ರೀತಿಯಿಂದ ನೋಡಿ, ಗೊಲ್ಲರ ಕೃಷ್ಣ ಅಂತಾರೆ, ಗೊಲ್ಲ ಕೃಷ್ಣನೋ ಏನೋ ಗೊತ್ತಿಲ್ಲ, ನಮ್ಮಲ್ಲಿ ಕೃಷ್ಣ ನಮ್ಮ ಪೂರ್ವಿಕ, ರಾಧಾ ದಾದಿ ಕನಯ್ಯ ದಾದ ಅಂತೀವಿ ನಾವು. ಅಂದ್ರೆ ಕನಯ್ಯ ಅನ್ನುವಂತ ಒಬ್ಬ ನಮ್ಮ ಪುರುಷ ಇದ್ದ, ರಾಧಿ ಅನ್ನುವಂತಾರು ನಮ್ಮ ಅಜ್ಜಿ, ನಮ್ಮ ಪೂರ್ವಿಕರ ಅಜ್ಜಿ. ಅವರು ನಮಗೆ ಕೊಳಲು ಊದುವಂಥದ್ದು, ದನಗಳನ್ನ ಸಾಕುವಂಥದ್ದು ಮತ್ತು ಹಾಡುವಂಥದ್ದು, ಕುಣಿಯುವಂಥದ್ದು ಎಲ್ಲವನ್ನ ಕಲಿಸ್ಕೊಟ್ರು ಅನ್ನುವಂಥದ್ದನ್ನ ನಮ್ಮ ಜಾನಪದ ಕಥೆಗಳ ತರ ನಾವ್ ಹೇಳ್ತೀವಿ. ಅದು ಜಾನಪದ ಕಥೆ ಅಲ್ಲ, ಅದು ನಿಜವಾದ ಇತಿಹಾಸ. ಅದು ಇವತ್ತಿಗೂ ಕೂಡ ಕಸೂತಿ ಕಲೆ ನಮ್ಮ ಜನಗಳಿಗೆ ಸಿದ್ಧಿಸಿರುವಷ್ಟು ಬೇರೆಯವರಿಗೆ ಬರೋದಿಲ್ಲ. ಅದು ಅಷ್ಟರ ಮಟ್ಟಿಗೆ ಅವರು ತಮ್ಮ ಬಟ್ಟೆನ ತಾವೇ ಹೊಲ್ದು ಉಟ್ಕೊಂಡು, ತಮ್ಮ ಬಟ್ಟೆಗಳಿಗೆ ಅವರು ಬೆಳ್ಳಿಯ ನಾಣ್ಯವನ್ನ ಇವತ್ತಿಗೂ ಹಾಕೋದ್ರ ಹಿಂದಿನ ಕಥೆ ಏನು ಅಂದ್ರೆ, ಅವರು ಒಂದು ಕಾಲದಲ್ಲಿ ಚಿನ್ನ ಬೆಳ್ಳಿಯನ್ನ
ಈ ಅಳಿತಾ ಇದ್ರಲ್ಲ ಕೃಷ್ಣದೇವರಾಯನ ಕಾಲದಲ್ಲಿ, ಆ ರೀತಿಯಿಂದ ಅಳದಂತ ಜನ ಅಂತ ಹೇಳ್ತಾರೆ. ಆದ್ರಿಂದಲೇ ಅವರು ಹಣವನ್ನ ಯಾರು ಕೂಡ ಹೊಲಿಯಲ್ಲ ಬಟ್ಟೆಗೆ, ಆದ್ರೆ ಅವ್ರು ಘೂಂಗಟ್ ಅಂತ ಅದಕ್ಕೆ ಹೊಲಿತಾರೆ, ಮತ್ತೆ ಉಡುಗೆ ತೊಡುಗೆಗೆಲ್ಲ ಅದು ಜೋಡಿಸ್ತಾರೆ. ಈ ರೀತಿಯಾಗಿ ಒಂದು ಕಾಲದಲ್ಲಿ ಇದ್ದಂತ ಜನ ಈಗ ಬೇರೆ ರೀತಿ ಬದಲಾವಣೆ ಆಗಿದ್ದಾರೆ. ಇದಕ್ಕೆ ಆ ಕವಿಗಳು, ಸಾಹಿತಿಗಳು ಇದನ್ನ ತರಬೇಕಾಗಿದೆ ಹೊರಗೆ, ಹೊಸ ಹೊಸ ಸಂಶೋಧನೆ ಮಾಡಬೇಕಾಗಿದೆ. ಏನಿದ್ರು ಈ ಜನ, ನಮ್ಮ ಕುಂದುಕೊರತೆಗಳೇನು, ನಮ್ಮ ಸಂಸ್ಕೃತಿಯಲ್ಲಿರುವಂತಹ ಒಳಿತೇನು ಕೆಡತೇನು. ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹದನ್ನ ನಾನು ಮೆಚ್ಕೊಳ್ಳೋದು ಯಾವುದು ಅಂದ್ರೆ ಇದು ವಿಧವಾ ವಿವಾಹ. ವಿಧವೆಯರಿಗೆ ನಮ್ಮಲ್ಲಿ ನೀನು ಮದುವೆನೇ ಆಗ್ಬಾರ್ದು ಅನ್ನುವಂತ ಕರಾರಿಲ್ಲ. ಅವಳು ಒಪ್ಪಿದ್ರೆ, ಅವನು ಮದುವೆ ಆಗುವಂತ ಮನುಷ್ಯ ಕೂಡ ಒಪ್ಪಿದ್ರೆ ಅವಳು ಭಾಂಗ್ ಅಂತಾರೆ ನಮ್ಮಲ್ಲಿ. ಅಂದ್ರೆ ಭಾಂಗ್ ಅಂದ್ರೆ ಎರಡನೇ ಮದುವೆ ಅಂತ. ಆ ಮದುವೆ ಮಾಡಿ ಅವಳು ಕೂಡ ಒಂದು ಸುಖ ಸಂಸಾರವನ್ನ ನಡೆಸುವಂತ, ಅವನು ಸುಖವಾಗಿರುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಅದು ಮಾನವೀಯ ವ್ಯವಸ್ಥೆ. ನಾವು ಅದನ್ನ ಬಂಡಾಯದ ಸಾಹಿತ್ಯ ಇದರಲ್ಲಿ ನಾವು ಬಹಳ ಸಮರ್ಥನೆ ಮಾಡೋದೇನಂದ್ರೆ, ವಿಧವೆಯರಿಗೆ ಮದುವೆ ಆಗುವಂಥದ್ದು ಮತ್ತು ಅಕಸ್ಮಾತ್ ಬೇರೆ ಜಾತಿಯವರಿಗೆ ಮದುವೆ ಆದ್ರೆ ಅದಕ್ಕೆ ಒಪ್ಪಿಕೊಂಡು ನೀವು ಅನುಮತಿ ಕೊಡಿ, ಅವ್ರನ್ನ ಸಾಯಿಸ್ಬೇಡಿ, ಅವ್ರನ್ನ ಹೋಗಿ ಗೌರವ ಮರ್ಯಾದೆ ಹತ್ಯೆ ಅಂತ ಹೇಳಿ ಅದನ್ನ ಅವ್ರನ್ನ ಸಾಯಿಸೋದು ಬೇಡ, ಮನುಷ್ಯ ಕುಲ ಒಂದೇ ಅನ್ನುವಂಥದ್ದು. ಇಂಥವೆಲ್ಲ ಬಂಡಾಯದ ಬಹಳಷ್ಟು ಸೂಕ್ಷ್ಮತೆಗಳು ನಮ್ಮ ಜನಾಂಗದಲ್ಲಿದ್ದಾವೆ. ಅವರು ಬಹಳ ರಸಿಕರಾಗಿರ್ತಾರೆ. ಎಷ್ಟೇ ನೋವಿದ್ರು ಆ ನೋವಿನಲ್ಲೂ ಕೂಡ ಹಾಡುವಂಥದ್ದು. ಈ ಹಾಡು ಅನ್ನುವಂಥದ್ದು ಒಂದು ಸಂತೋಷದ ವಿಷಯ. ಯಾರಿಗಾದ್ರೂ ನೋಡಿ ಗುನುಗ್ತಾ ಇರ್ತಾರೆ. ಏನಾದ್ರೂ ಸಂತೋಷ ಆದ್ರೆ ಯಾವ್ದೋ ಸಿನಿಮಾ ಹಾಡೋ, ಯಾವ್ದೋ ಒಂದು ಯಾರೋ ಬರ್ದಿದ್ದು ಕವಿ ಹಾಡೋ, ಯಾವ್ದೋ ಒಂದು ಇಷ್ಟ ಆದದ್ದನ್ನ ಅವರು ಹೇಳ್ಕೊಳ್ತಾ ಇರ್ತಾರೆ. ಅಂದ್ರೆ ಮನುಷ್ಯನಿಗೆ ಈ ಒಂದು ಹೊಸ ಶಕ್ತಿಯನ್ನ ಕೊಡುವಂಥದ್ದು, ಹೊಸ ತಿಳುವಳಿಕೆಯನ್ನ ಕೊಡುವಂಥದ್ದು, ಮನುಷ್ಯ ಪ್ರೀತಿಯನ್ನ ಹುಟ್ಟಿಸುವಂಥದ್ದು ಸಂಗೀತ, ಹಾಡು, ಕಲೆ. ಇದು ನಮ್ಮಲ್ಲಿ ಬಹಳ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗುವಂತ ಒಂದು ಸಾಹಿತ್ಯದ ಕಲೆ ಬೇಕಾಗಿದೆ. ಅದು ಇವತ್ತಿನ ಕವಿಗಳು ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಈ ಕವಿ ಮುಂದೆ ಒಳ್ಳೆ ಭವಿಷ್ಯ ಇದೆ. ಇವರು ಇನ್ನೂ ಉತ್ತಮವಾದ ಸಾಹಿತ್ಯವನ್ನ ಬರೀಲಿ, ಅರ್ಥ ಮಾಡ್ಕೊಂಡು ಬರೀಲಿ. ಬರೆಯೋದಕ್ಕಾಗಿ ಬರೆಯೋದು ಬೇಡ, ಅದರ ಮೂಲಕ ಈ ಸಮಾಜವ ಸುಧಾರಣೆಗೆ ಸಾಧ್ಯ ಆಗುವಂತ ಅಂಶಗಳನ್ನ ಎತ್ಕೊಂಡು ಅವ್ರು ಬರೀಲಿ ಅಂತ ನಾನಾದ್ರೂ ಆಶಯ ಮಾಡ್ತೇನೆ. ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಸ್ಕಾರ. ಏನಾದ್ರೂ ಮ್ಯೂಟ್ ಮಾಡ್ಬೇಕಾ? ಅಲ್ಲ, ನಂದು ಹಾಗೆ ಸರಿಯಾಗಿದ್ಯಾ ಈಗ, ಅಥವಾ ಏನಾರ ಮಾಡ್ಬೇಕಂತ? ಹಾ ಹಾ ಹ್ಮ್. ಇಲ್ಲ, ಸೇವಾಲಾಲ್ ಅನ್ನೋರ ಬಗ್ಗೆ ಈಗ ನಮ್ಮ ಸಂತ ಸೇವಾಲಾಲ್ ಅಂತ ನಾವೇನ್ ಹೇಳ್ತೀವಿ, ಅದು ನಮ್ಮಲ್ಲಿ ಮಠ್ ಅಂತಾರೆ. ಮಠ್ ಅಂದ್ರೆ ಇದು ಮಠ, ಅದು ದೇವರ ಅಲ್ಲ, ಸಂತನ ಮಠ. ಅದು ಈ ಭಾಗದಲ್ಲಿದೆ. ಕರ್ನಾಟಕ, ಮಹಾರಾಷ್ಟ್ರ, ಈ 3-4 ರಾಜ್ಯಗಳಲ್ಲಿ ಮಾತ್ರ ಸೇವಾಲಾಲ್ರದ್ದಿದೆ. ಸೇವಾಲಾಲ್ ಮತ್ತು ಮೀಟು ಭೂಕ್ಯ ಅಂತ ಒಬ್ಬ ಬಹಳ ಶೂರ ವ್ಯಕ್ತಿ, ಅದೇ ಸೇವಾಲಾಲ್ ಅವರೇ ಇರಬಹುದು ಅನ್ನೋದು ಕೂಡ ಇದೆ. ಯಾಕೆಂದ್ರೆ ಅವ್ರ ತಾಯಿ ಹೆಸರು ಧರ್ಮಿಣಿ ಬಾಯಿ, ತಂದೆ ಹೆಸರು ಭೀಮಾನಾಯಕ. ಹೀಗಾಗಿ ಇಬ್ಬರ ತಂದೆ ತಾಯಿ ಹೆಸರು ಒಂದೇ ಇದೆ. ಇವರು ಸಂತರ ರೀತಿಯಲ್ಲಿ ಕಂಡ್ರೂ ಕೂಡ ವೀರಾವೇಶದಿಂದ ಹೋರಾಡಿದಂತನೂ ಮನುಷ್ಯ ಯಾರು ಸಂತ ಸೇವಾಲಾಲ್. ಅವರು ವಚನಗಳನ್ನ ಬರ್ದಿಲ್ಲ, ಇದುವರೆಗೂ ಸಿಕ್ಕಿಲ್ಲ. ಅದು ಯಾವುದು ಕೂಡ ಇನ್ನು ಸಿಕ್ಕಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಯಾರು ಅದ್ರ ಬಗ್ಗೆ ಎಷ್ಟೇ ಸಂಶೋಧನೆ ಮಾಡಿದ್ರು ಕೂಡ ಒಬ್ಬರ ಜೋಬ್ನಲ್ಲಿ ಒಬ್ರು ಕೈ ಇಟ್ಕೊಂಡು ಹಿಂದೆ ಏನ್ ಹೇಳಿದ್ರಲ್ಲ ನಮ್ ಹಿರಿಯರು, ಅದೇ ಮಾತನ್ನ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಸೇವಾಲಾಲ್ಗೆ ಒಬ್ಬ ದೇವತೆ ಬಂದ್ಲು, ಅವಳು ನನ್ ಭಕ್ತ ಆಗ್ಬೇಕು ನೀನು ಅಂತಂದ್ಲು. ಆದ್ರಿಂದ ದೇವಲೋಕಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲಿ ಅಲ್ಲಿಂದ ಬಂದು ಅವನ್ನ ತಾನೇ ಬೇವಿನ ಎಲೆಯಲ್ಲಿ ಮುಚ್ಚಿ ಹೋಗಿ ಆಮೇಲೆ ಸಾಯಿಸಿದ್ಲು. ಅವನ್ ಸಾಯೋದಕ್ಕೆ ಕಾರಣಲಾದ್ಲು ಅನ್ನುವಂಥ ಕತೆ ಹೇಳ್ತಾರೆ. ನಾವ್ ಹೇಳ್ತೀವಿ ಕೇವಲ 200 ವರ್ಷಗಳ ಹಿಂದೆ ಇದ್ದಂಥ ಮನುಷ್ಯ, 250 ವರ್ಷಗಳ ಹಿಂದೆ ಯಾವ ದೇವಲೋಕ ಇಲ್ಲ, ಯಾವ ದೇವರು ಇಲ್ಲ, ಯಾವುದೋ ಒಂದು ನಡೆದಿದೆ ಘಟನೆ.
ಆ ಘಟನೆಯನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಸಂಶೋಧಕರು ಪರಿಶೀಲಿಸಬೇಕಾಗಿದೆ. ಅವರು ಸಂತರಾಗಿ ಈಗ ನೋಡಿ, ಆ ಬಹಳಷ್ಟು ಜನ ಕವಿಗಳು ರಾಜರು ಸಂತರಾಗಿದ್ದಾರೆ. ಕನಕದಾಸರು ನೋಡಿ, ತಿಮ್ಮಪ್ಪ ಅನ್ನುವಂತ ರಾಜ ಕನಕದಾಸರಾಗಿ ಪರಿವರ್ತನೆ ಹೊಂದಿ ಯಾವ ರೀತಿ ವಚನಗಳನ್ನ ಬರೆದ್ರು, ಇವತ್ತಿಗೂ ಅವು ಚಾಲ್ತಿಲಿದ್ದಾವೆ. ಆದ್ರೆ ಇವರು ಆ ರೀತಿ ಬರ್ದಿದ್ದೆಲ್ಲೂ ಇಲ್ಲ. ನಾವು ಸೃಷ್ಟಿ ಮಾಡಕ್ಕೂ ಆಗಲ್ಲ. ಒಂದ್ ಎಳೆ ಸಿಕ್ಕರೆ ಮಾಡಬಹುದು. ಒಂದು ಮಾತಿದೆ, ಹೇಗೆ ನಾವು ಈ ಕಂಡಿಡಿಬಹುದು ಅಂದ್ರೆ, ಬಾರೆಗಂಟಾರಿ ಗಾಡಿ ಆಯಿ ಮನ ಮಾಲಮ ಚೇನಿ ಮಾಲಮ ರೀವಮ ಹಾಸಲ ಮಂಗಾತಿ ಚೀಟಿ ಲಕದೇತಿ ಅಂತ ಹೇಳ್ತಾರೆ ಒಬ್ಬ ಹೆಣ್ಮಗಳು ಹಾಡ್ತಾಳೆ. 12 ಗಂಟೆ ಟ್ರೈನ್ ಬಂತು ಅಂದ್ರೆ, ಟ್ರೈನ್ ಬಂದಿದೆ ಆಗ್ಲೇ, ಟ್ರೈನ್ ಕಾಲದಲ್ಲಿ ಅವ್ರು ಇದ್ದಾರೆ ಸೇವಾಲಾಲ್. 12 ಗಂಟೆಯ ಟ್ರೈನ್ ಬಂತು, ನನಗ್ ಗೊತ್ತಾಗಿದ್ದಿದ್ರೆ ನಾನು ಅವ್ರ ಹಾಸಲು ಅಂದ್ರೆ ನೆಕ್ಲೆಸ್ ನಮ್ ಜನಗಳಲ್ಲಿ, ಅದನ್ನ ನಾನು ತರಿಸ್ತಾ ಇದ್ದೆ, ಒಂದು ಚೀಟಿ ಬರ್ಕೊಡ್ತಾ ಇದ್ದೆ ಅಂತ ಹೇಳ್ತಾಳೆ. ಒಂದು ಚೀಟಿ ಲಕ್ಕದೇತಿ ಅಂದ್ರೆ ಚೀಟಿಯನ್ನ ಇವಳು ಬರ್ಕೊಡ್ತಾಳೆ ಅಲ್ಲಿ ಅಂತಂದ್ರೆ, ಅಲ್ಲಿ ವಿದ್ಯೆ ಅವರಿಗೆ ಟಚ್ ಆಗಿದೆ, ಅಕ್ಷರ ಜ್ಞಾನ ಇದೆ ಅನ್ನೋದು. ಆ ಅಕ್ಷರ ಜ್ಞಾನ ಇರೋದಾದ್ರೆ ಹಾಗಾದ್ರೆ ಎಲ್ಲಾದ್ರೂ ಇರ್ಬಹುದಲ್ಲ, ಏನಾದ್ರೂ ಬರವಣಿಗೆ ಇರಬಹುದಲ್ಲ, ಕೊನೆ ಪಕ್ಷ ಹಾಡಿನ ರೂಪದಲ್ಲಿ ಹಾಡಿರ್ಬಹುದಾ? ಇದನ್ನ ಕಂಡು ಹಿಡಿದ್ರೆ ನಮಗೆ ಸತ್ಯ ಗೊತ್ತಾಗ್ತದೆ. ಆದ್ರಿಂದ ಸಂತ ಸೇವಾಲಾಲರ ಕೃತಿಗಳು ಯಾವುದು ಸಿಕ್ಕಿಲ್ಲ. ಆ ಹಾಡಿನ ರೂಪದಲ್ಲಿ ಹಾಡಿರುವಂತ ಹಾಡುಗಳ ಮೂಲಕ ಅವ್ರು ಏನು ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೋಬೇಕಾಗಿದೆ. ಭಾಂಗ ಅನ್ನೋದು ಒಂದು ಶಬ್ದ, ಅದು ಯಾವ್ದ್ರಿಂದಲೋ ಬಂದಿರತ್ತೆ, ಯಾವ ಶಬ್ದನೂ ಬಂದಿಲ್ಲ. ನೋಡಿ, ಈಗ ಮರು ಮದುವೆ ಅಂದ್ರೆ ಇನ್ನು ಮದುವೆ ಆಗದೆ ಇರೋವಂಥವರಿಗೆ ಮತ್ತೆ ಮರು ಮದುವೆ ಆಗುವಂಥದ್ದು. ವಿಧವೆ ಅಂದ್ರೆ ಗಂಡ ಇಲ್ಲದೆ ಇದ್ದಾಗ ಸತ್ತ ನಂತರ ಆಗುವಂಥದ್ದು. ಆದ್ರಿಂದ ಎರಡೂ ಕೂಡ ಮರು ಮದುವೆನೇ ಆಗ್ತವೆ. ಇವಳಿಗೆ ಗಂಡ ಇರಲ್ಲ, ಅಥವಾ ಇವಳು ಮದುವೆನೇ ಆಗಿಲ್ಲ, ಮತ್ತೆ ಆ ಮನುಷ್ಯನಿಗೆ ಎರಡನೇ ಹೆಂಡತಿಯಾಗಿ ಹೋಗ್ಬಹುದು, ಅಥವಾ ಇವಳು ಗಂಡ ತೀರ್ಕೊಂಡಾಗ ಇನ್ನೊಬ್ನಿಗೆ ಇನ್ನೊಂದ್ ಸಾರಿ ಆಗ್ಬಹುದು. ಹಾಗೆ ಒಟ್ನಲ್ಲಿ ಅದರ ಚಿಂತನೆ ನಾವು ಮಾಡೋ ಬದಲಾಗಿ ಒಬ್ಬ ಹೆಣ್ಣು ಮಗಳಿಗೆ ಅಥವಾ ಒಬ್ಬ ಗಂಡಸಿಗೆ, ಒಬ್ಬ ಪುರುಷನಿಗೆ ಬಾಳ ಸಂಗಾತಿಯನ್ನ ಕಟ್ಕೊಡ್ಬೇಕು ಅನ್ನುವಂಥ ಒಂದು ಮಾನವೀಯ ದೃಷ್ಟಿ ನಮ್ಗಿರ್ಬೇಕಾಗ್ತದೆ. ಅವಳಿಗೆ ಎಷ್ಟು ತೊಂದರೆ ಇದೆ. ಈಗ ಒಬ್ಳೆ ಮನೇಲಿ ಹೊರಗಡೆ ಕೂಲಿ ಮಾಡ್ಕೊಂಡ್ ಬಂದ್ರೆ ಅವಳು ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳೋ ಯಾರು? ಮನೆಯನ್ನ ನೋಡ್ಕೋಬೇಕಂದ್ರೆ ಅವಳಿಗೆ ಹೊರಗೆ ದುಡಿಯೋರು ಯಾರು? ಆ ಕಾರಣದಿಂದ ಜೋಡಿಗಳು, ಅದಕ್ಕೇನೆ ಈಶ್ವರನ ಇದರಲ್ಲಿ ಹೇಳೋದು, ಹೆಣ್ಣು ಮತ್ತು ಗಂಡು ಸೇರಿ ಶಿವೆಯ ಒಂದು ಚಿತ್ರಣವನ್ನ ಕೊಡ್ತಾರಲ್ಲ, ಅರ್ಧನಾರೀಶ್ವರ, ಅದು ಬಹಳ ಸತ್ಯ. ಅದು ಒಂದು ಹೆಣ್ಣು ಮತ್ತು ಒಂದು ಗಂಡು ಇಲ್ದೇನೆ ಎಲ್ಲೂ ಕೂಡ ಪರಿಪೂರ್ಣತೆ ಆಗಲ್ಲ. ಅಂತ ಪರಿಪೂರ್ಣತೆಯನ್ನ ನಾವು ಕೊಡೋದಕ್ಕೆ ಸಾಧ್ಯ ಇದೆ. ಗಂಡ ಸತ್ ಕೂಡ್ಲೆ ಅವಳನ್ನ ಎಲ್ಲೋ ಬೀದಿಗೆ ತಳ್ಳಿಬಿಡ್ಬೇಕು ಅಥವಾ ಅವಳು ಚಿತೆ ಏರ್ಬಿಡ್ಬೇಕು ಅನ್ನುವಂಥ ಕಾಲಘಟ್ಟ ಬಹಳ ಬಹಳ ಅಜ್ಞಾನದ ಕಾಲಘಟ್ಟ ಇತ್ತದು. ಆದ್ರೆ ಇವತ್ತು ಅವಳಿಗೆ ಬದುಕೋದಕ್ಕೆ ಕೊಡಿ, ವಾತಾವರಣ ಕೆಡ್ಲಾರ್ದಾಗೆ ಒಬ್ಬ ಗಂಡಸಿಗೆ ಹೇಗೆ ಮತ್ತೊಂದು ಮದುವೆ ಮಾಡೋದಕ್ಕೆ ನಾವು ಮನಸ್ಸು ಮಾಡ್ತೀವೋ ಅದೇ ರೀತಿಯಲ್ಲಿ ಅವಳು ವಿಧವೆ ಆಗಿರ್ಬಹುದು. ಅವಳಿಗೆ ಮಕ್ಕಳಿದ್ರೆ, ಅವಳಿಗೆ ಈಗಾಗ್ಲೇ ಏಜ್ ಆಗಿದ್ರೆ ಅವಳೇ ಬೇಡ ಅಂತಾಳೆ. ಆ ರೀತಿಯಾಗಿ ಮಾಡಿದಾಗ ನಾವು ಒಂದು ಒಳ್ಳೆಯ ಆರೋಗ್ಯಕರವಾದಂತ ಕುಟುಂಬವನ್ನ ಕಾಣಬಹುದು ಅನ್ನೋದು ನಮ್ಮ ದೃಷ್ಟಿಕೋನ ಆಗಿರ್ಬೇಕೆ ಹೊರತು ಅದ್ರಲ್ಲಿ ಸಣ್ಣ ಸಣ್ಣ ಅಂಶಗಳನ್ನು ತೆಗೆದು, ಈಗ ನೋಡಿ, ಮೊನ್ನೆ ಒಂದು ಹೆಣ್ಣು ಗಂಡು ಪ್ರೀತಿ ಮಾಡಿದ್ದಾರೆ ನಮ್ ಜಾತಿಯವರೇ. ಆದ್ರೆ ಇಲ್ಲ, ನೀವು ಯಾವ ಕುಲ ಅಂತ, ಏನು ಗೋತ್ರ ಅಂತ ಕೇಳಿದ್ರಂತವ್ರು. ಪಾಪ ಇವ್ರು ಸಿಟಿಗೆ ಬಂದ್ಬಿಟ್ಟಿದ್ದಾರೆ, ಏನೋ ಮರ್ತೋಗಿದೆ ಅವರಿಗೆ. ನಮ್ಮಲ್ಲೂ ನನಗೂ ಏನೋ ಕುಂಭ ಅವತ್ತು ಅದು ಇದು ಬಹಳ ಹೇಳ್ತೀವಿ, ಅದೆಲ್ಲ ಪುಸ್ತಕದಲ್ಲಿದೆ, ಯಾವಾಗಾರ ಓದ್ಕೋಬಹುದು. ಯಾಕೆಂದ್ರೆ ನಾವೆಲ್ಲ ಬೇರೆ ಬೇರೆ ಇದ್ರಲ್ಲಿ ಮಗ್ನರಾಗಿರೋದ್ರಿಂದ ನಮಗೆ ಅವೆಲ್ಲವನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಮೊದ್ಲಂದ್ರೆ ಮಾಡಕ್ ಬೇರೆ ಏನು ಜಾಸ್ತಿ ಕೆಲಸ ಇರ್ತಿರ್ಲಿಲ್ಲ ಅವ್ರುಗಳಿಗೆ. ಆಗ ಅವರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಇವತ್ತು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಈ ದೇಶದ್ದು ಹೊರ ದೇಶದ್ದು ಏನಾಯ್ತು, ಈಗ ಜಗತ್ತಿನ ವಿಚಾರ ಎಲ್ಲ ಆಲೋಚನೆ ಮಾಡುವಂತ ಒಂದು ಪರಿಸ್ಥಿತಿ ಇವತ್ತಿದೆ. ಹಾಗಾಗಿ ನಮಗೆ ಅವೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ. ಅದಕ್ಕೆ ಅವರು ಯಾವ್ದೋ ಒಂದು ಹೇಳಿದ್ದಾರೆ, ಹಾಗಾದ್ರೆ ಆಗೋಲ್ಲಪ್ಪ, ನಮ್ಗೆ ಅಣ್ಣ ತಮ್ಮ ಆಗ್ತಿರ್ ನೀವು ಅಂದ್ರೆ, ಇಲ್ಲ ಸರ್ ನನಗ್ ಗೊತ್ತಿಲ್ಲ, ಬೇರೆ ಯಾವ್ದೋ ಅಂದ್ರೂ ಕೇಳಲಿಲ್ಲ. ಪಾಪ ಹುಡುಗ ಹುಡುಗಿ ಪ್ರೀತಿ ಮಾಡಿದ್ದು ಅಲ್ಲೇ ಉಳಿತು, ಅವರು ಏನಾದ್ರೂ ಒಪ್ಲಿಲ್ಲ, ಈ ಥರದಲ್ಲಿ ಮುರಿದೋಯ್ತು. ಅದಕ್ಕೆ ನಾನು ಹೇಳೋದು, ಇಂಥ ಸಣ್ಣ ವಿಷಯ, ಇದು ಚಿಲ್ಲರೆ ವಿಷಯ. ಯಾವುದೋ ಕಾಲದಲ್ಲಿ ನಮಗೆ ಏನೋ ಒಂದು ಮಾಡಿದ್ರು ಅಂತ ಅದನ್ನೇ ನಾವು ಮುಂದುವರ್ಸೋದಲ್ಲ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ತೂಗಿ ನೋಡಿ, ಅದು ಸರಿ ಇಲ್ಲ, ಅಮಾನವೀಯ ಇದೆ ಅಂದ್ರೆ ಬಿಟ್ಬಿಡೋಣ. ಆದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅದನ್ನ ನಾವು ಒಪ್ಕೊಂಡಾಗ
ಖಂಡಿತವಾಗಿ ಒಪ್ಕೋಬೇಕಾಗ್ತದೆ, ಅದನ್ನ ಆ ರೀತಿಯಾಗಿ ಭಾವಿಸ್ಬೇಕಾಗ್ತದೆ. ಆದ್ರಿಂದ ಮರು ಮದುವೆ ಅಥವಾ ವಿಧವಾ ವಿವಾಹ ಅಥವಾ ವಿದುರನಿಗೆ ವಿವಾಹ ಇವು ಯಾವುದು ಕೂಡ ತಪ್ಪಲ್ಲ. ಒಬ್ಬರ ಜೊತೆ ಒಬ್ರು ಬಾಳ್ವೆ ಮಾಡೋದು ಬಹಳ ಮುಖ್ಯ. ಒಬ್ಬ ಹಲವಾರು ಜನಗಳ ಮಹಿಳೆಯರನ್ನ ಅಥವಾ ಒಬ್ಬ ಮಹಿಳೆ ಹಲವಾರು ಪುರುಷರನ್ನ ಆದಾಗ ಅದು ಕೆಟ್ಟ ಹೋಗುತ್ತೆ, ಅದು ಸಂಸಾರ ಸರಿ ಇರಲ್ಲ. ಅದು ಅದಕ್ಕೆ ನಮ್ಮಲ್ಲಿ ಒಂದ್ ಮಾತು ಹೇಳ್ತಾರೆ, ಅಗಾಡಿರ್ ಜೋಡ ಸೋನೆರ್ ತೋಡ, ಪಚ್ಚರ್ ಜೋಡ ಛಾತಿರ್ ಪೋಡ ಅಂತಾರೆ. ಅಂದ್ರೆ ಮೊದಲಿನ ಜೊತೆ ಬಂಗಾರದ ಗಟ್ಟಿ ಇದ್ದ ಹಾಗೆ, ಬಳೆ ಇದ್ದ ಹಾಗೆ. ಆದ್ರೆ ಮತ್ತೊಂದು ಎದೆಯ ಪೋಡ ಅಂದ್ರೆ ಎದೆಯ ಗುಳ್ಳೆ, ಎದೆಯ ಒಂದು ಉರಿ ಇದ್ದ ಹಾಗೆ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಸರಿ ಹೋಗಲ್ಲ ಅಂತ. ಆದ್ರೂ ಕೂಡ ನಾವು ಒಬ್ಬರನ್ನೇ ಬಿಡೋ ಬದಲಾಗಿ ಒಂದು ಆದಷ್ಟು ಮದುವೆಯನ್ನ ಮಾಡುವಂತದ್ದು ಸರಳ ಮದುವೆಗಳು, ಸರಳವಾಗಿ ಮತ್ತು ಮಾನವೀಯ ದೃಷ್ಟಿಯಿಂದ ನೋಡುವಂತ ಒಂದು ಸಮಾಜ ತಯಾರು ಮಾಡ್ಬೇಕಾಗಿದೆ ನಾವು. ಅದಕ್ಕಾಗಿ ಬೇಕು ನಮ್ಮಲ್ಲಿ ಇರುವಂತದ್ದು ಬಹಳ ಒಳ್ಳೆಯ ಒಂದು, ನಮ್ಮಲ್ಲಿ ನೋಡಿ ಮದುವೆ ಆಡಂಬರ ಮಾಡಲ್ಲ, ನಮ್ಮಲ್ಲಿ ನಮ್ಮಲ್ಲೇ ಮಾಡ್ಕೋತಾರೆ, ಯಾವರನ್ನು ಕರೆಯಲ್ಲ. ಈಗೆಲ್ಲ ಪುರೋಹಿತರು ಕರೀತಾರೆ, ಅವರಿಗೆಲ್ಲ ತಮ್ಗಿಲ್ದಿದ್ರು ಅವ್ರಿಗೆ ಕೊಡ್ತಾರೆ. ಕಲ್ಯಾಣ ಮಂಟಪ ಲಕ್ಷಾಂತರ ಸುರಿತಾರೆ, ಮನೆ ಮುಂದೆ ಹಸಿರು ಚಪ್ಪರ ಹಾಕಿ ಫಸ್ಟ್ ಕ್ಲಾಸ್ ಆಗಿ ಮದುವೆ ಮಾಡಿ ಸುಲಭದಲ್ಲಿ ಸರಳದಲ್ಲಿ ಮಾಡುವಂತ ವ್ಯವಸ್ಥೆ ಇತ್ತು, ಅದು ಬರ್ಬೇಕು. ಹಾಗೆ ಎಷ್ಟೋ ಪದ್ಧತಿಗಳು ನಮ್ಮಲ್ಲಿ ತುಂಬಾ ಒಳ್ಳೆಯ ಪದ್ಧತಿ ಇದೆ, ಅದು ಬರ್ಬೇಕಾಗಿದೆ. ಸ್ವಲ್ಪ ಸ್ವಲ್ಪ ಏನೋ ಹಿಡ್ದಂಗಾಯ್ತು, ಒಂದೆರಡು ಅಕ್ಷರ ಮಿಸ್ ಆಯ್ತು. ಸ್ವಲ್ಪ ಇನ್ನೊಂದ್ಸರಿ ಓದಿ ಸ್ವಲ್ಪ ಜೋರಾಗಿ. ಲಂಬಾಣಿ ಸಮಾಜ ವಲಸಿಗ ಸಮಾಜನೇ. ಪ್ರತಿಯೊಂದು ಟ್ರೈಬಲ್ ಸಮಾಜ ಕೂಡ ವಲಸಿಗರೇ. ಇಲ್ಲಿ ಯಾರೂ ಕೂಡ ಊರು ಕಟ್ಕೊಂಡವ್ರು ಅಲ್ಲ. ಎಲ್ಲಾ ರಾಜ ಮಹಾರಾಜರುಗಳು ಆಮೇಲೆ ಎಲ್ಲ ನಾಗರಿಕ ಸಮಾಜ ಬಂದ ಮೇಲೆ ಅವರು ರಾಜ್ಯವನ್ನ ಮತ್ತೆ ದೇಶ ಕೋಶಗಳನ್ನ ಕಟ್ಟಿ ಹೀಗೆಲ್ಲ ನಾಗರಿಕತೆ ಬೆಳೀತಾ ಬಂತು, ನಿಮ್ಗೆ ಗೊತ್ತಿದೆ ಮಾನವಶಾಸ್ತ್ರ. ಆದ್ರಿಂದ ಈ ಜನ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜರುಗಳ ಜೊತೆ ಬಂದ್ರಿ ಇವರು. ಒಂದ್ ಕಡೆ ಬಹಳ ಒಳ್ಳೆ ಇದಿದೆ, ಇವರು ಮುಸ್ಲಿಮರಿಗೆ ಸಹಾಯ ಮಾಡ್ತಾರೆ. ಇವರು ಮುಸಲ್ಮಾನರಿಗೆ ಸಹಾಯ ಮಾಡ್ತಾರೆ ಅನ್ನೋದೇ ಮುಸ್ಲಿಂ ದೊರೆಗಳಿಗೆ. ಆಗ ಬ್ರಿಟಿಷರು ಏನ್ ಮಾಡ್ತಾರೆ, 11 ಜನಗಳನ್ನ ಒಂದೇ ದಿವಸ ಇವರಿಗೆ ನೇಣಿಗೇರಿಸ್ತಾರೆ, ನೀವು ಗೂಢಚಾರಿಕೆ ಮಾಡ್ತೀರಾ ಅಂತ. ಇವರು ಏನ್ ಮಾಡ್ತಿದ್ರು, ಎಲ್ಲರ ಜೊತೆನೂ ಬಹಳ ಚೆನ್ನಾಗಿ ಹೊಂದ್ಕೊಂಡಿರ್ತಾ ಇದ್ರು. ಇವ್ರಿಗೆ ಯಾವ ರಾಜಕೀಯ ಬೇಕಾಗಿರ್ಲಿಲ್ಲ. ತಮ್ಮ ಮಾರಾಟ ಮಾಡೋದು, ತಮ್ಮ ಏನಿದೆ ಒಂದ್ ಕಡೆಯಿಂದ ಒಂದ್ ಕಡೆ ಸಾಗಿಸೋದು, ದುಡ್ಡು ತಗೊಂಡು ಜೀವನ ಮಾಡೋದು, ಇಷ್ಟೇ ಇತ್ತು. ಆದ್ರೆ ಅದ್ರ ನಡುವೆ ಕೂಡ ಇವ್ರ ಮೇಲೆ ಬಹಳಷ್ಟು ಆರೋಪಗಳು ಬರ್ತವೆ. ಹಾಗಾಗಿ ಇವರು ಒಂದ್ ಕಡೆ ನೆಲೆ ನಿಂತಿದ್ ಬಹಳ ಇತ್ತೀಚೆಗೆ. ಈಗಲೂ ಕೂಡ ಅವ್ರು ವಲಸೆನೆ ಹೋಗ್ತಾರೆ, ಎಷ್ಟೋ ಕಡೆ ನೆಲೆ ನಿಂತಿಲ್ಲ. ಕಂದಾಯ ಗ್ರಾಮಗಳು ಅಂತ ಆಗಿಲ್ಲ, ಎಷ್ಟೋ ಕಡೆ ಕಂದಾಯ ಗ್ರಾಮಗಳು ಅಂತ ಆಗಿರೋ ಕಡೆ ಮನೆ ಕಟ್ಕೊಂಡಿದ್ದಾರೆ. ನಮ್ಮಲ್ಲಿ ಬಹಳ ಭೂ ಮಾಲೀಕರಿಲ್ಲ, ಬಹಳ ಕಾರ್ಖಾನೆ ಇದು ನಡೆಸುವಂತರಿಲ್ಲ, MP ಗಳು ಅವರು ಇವರು ಅಂತ ಇಲ್ಲ, ಕೇಂದ್ರ ಮಂತ್ರಿಗಳು ಅಂತಿಲ್ಲ ಇನ್ನು. ಯಾಕೆಂದ್ರೆ ಇವರು ಇನ್ನೂ ಯಾವ್ದೋ ಲೋಕದಲ್ಲಿದ್ದಾರೆ, ಇವರು ತುಂಬಾ ಬಡತನದಲ್ಲಿದ್ದಾರೆ, ಸುಧಾರಿಸ್ಕೊಳಕ್ ಸಾಧ್ಯ ಆಗಿಲ್ಲ ಇವರಿಗೆ. ಹಾಗಾಗಿ ಮತ್ತೆ ಮಾನಸಿಕವಾಗಿಯೂ ಕೂಡ ವಿದ್ಯಾವಂತರಾದ್ರೂ ಕೂಡ ಯಾರ್ದೋ ಅನುಕರಣೆ ಮಾಡ್ತಾರೆ, ತಮ್ಮ ಸ್ವಂತಿಕೆ ಇಲ್ಲ. ಅದ್ರ ತಮ್ಮ ಸಂಸ್ಕೃತಿಯಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಈ ದೇಶದಲ್ಲಿ ಯಾವ ಮೋಸ ನಡೀತಾ ಇದೆ, ಧರ್ಮಗಳೇನು, ದೇವರುಗಳು ಏನ್ ಹೇಳ್ತವೆ, ಧರ್ಮಗಳು ಏನ್ ಹೇಳುತ್ತೆ, ಅವೆಲ್ಲ ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾವ ಅಥವಾ ನಮ್ಗೆ ಏನಾರ ಒಳ್ಳೇದ್ ಮಾಡ್ತಾ ಇದ್ದಾವ, ಇವನ್ನ ವಿಚಾರ ಮಾಡುವಷ್ಟು ಶಕ್ತಿ ಅಂತ ವೈಚಾರಿಕತೆ ಅವರಲ್ಲಿ ಬಂದ ದಿನ ಈ ಜನ ಮುಂದುವರಿತಾರೆ. ಅಲ್ದೇ ಇದ್ರೆ ಇವ್ರು ಹಾಗೇ ಅನ್ಕೊಂಡೆ ಅದ್ರಲ್ಲೇ ಹೋಗ್ತಿರ್ತಾರೆ. ಎಷ್ಟೇ ಕಲ್ತ್ರು ಕೂಡ ಅವರು ಸರಿಯಾದ ಆಳವಾದಂತ ಒಂದು ಸಂಶೋಧನೆಗೆ ತೊಡಗಲ್ಲ. ಹಾಗಾಗಿ ಇವರು ಅಲೆಮಾರಿಗಳೇ ನಿಜ. ಅಲೆಮಾರಿಗಳಿದ್ದವ್ರು ಈಗ ನಾವು ನಾಡುಗಳಲ್ಲಿ ಬಂದು ನೆಲೆಸಿದೀವಿ. ಅದರಲ್ಲಿ ಒಂದು ಜಾಡಿರ ಪಂಖೇರು ಅಂತ ಒಂದು ಸಿನಿಮಾ ನಾನೇ ಬರ್ತಿದ್ದೆ, ಸಿನಿಮಾ ಕತೆ ಬರೆದು ಲಮಾಣಿಯವರು ಹೆಗ್ಗಪ್ಪ ಲಮಾಣಿಯವರು ಮಂತ್ರಿ ಇದ್ರು, ಅವ್ರ ಮಗ ಹೇಮಂತ್ ಅಂತ, ಆ ಹೇಮಂತ್ ಕುಮಾರ್ ನಾನು ಸೇರಿ ಮಾಡಿದ್ವಿ ಒಂದು ಸಿನಿಮಾ. ಅದ್ರಲ್ಲಿ ಅದೇ ಇದೆ ಕತೆ. ಏನಂದ್ರೆ ನಾವು ಜಾಡಿರು ಅಂದ್ರೆ ಕಾಡು, ಪಂಖೇರು ಅಂದ್ರೆ ಪಕ್ಷಿ, ಕಾಡಿನಿಂದ ಹಾರಿ ಬಂದ ಪಕ್ಷಿ ನಾವು ಅಂತ. ನಾವ್ ಇಲ್ಲಿ ಎಷ್ಟು ಶೋಷಣೆಗೊಳಗಾಗ್ತೀವಿ, ಎಷ್ಟಾಗಿರ್ಬಹುದು, ಎಲ್ಲಿಂದಲೋ ಬಂದವರು, ಏನೆಲ್ಲ ಪಾಡುಪಟ್ಟವ್ರು, ಯಾರು ನಮ್ಗೆ ಹೇಳೋರ್ ಕೇಳೋರಿಲ್ಲ. ಈ ರೀತಿಯಾಗಿ ನಮ್ಮಲ್ಲೇ ಒಂದು ಪಂಚಾಯಿತಿ ಇರ್ತಾ ಇತ್ತು,
ಆ ಮನುಷ್ಯ ಏನ್ ಹೇಳ್ತಾನೆ, ನಾಯಕ್ ಡಾವೋ ಅಂತಾರೆ. ಯಾಕಂದ್ರೆ ನಾಯಕ, ಡಾವೋ ಅಂದ್ರೆ ಹಿರಿಯ, ಕಾರ್ಭಾರಿ ಅಂದ್ರೆ ಎಲ್ಲವನ್ನ ನೋಡ್ಕೊಳ್ಳೋನು. ಹೀಗೆ ಈ 3 ಜನ ಇರ್ತಾ ಇದ್ರು. ಅವ್ರು ತಿಳಿದಂಗ ಅವ್ರು ನ್ಯಾಯ ಕೊಡ್ತಾ ಇದ್ರು. ಅವ್ರಿಗೆ ಏನ್ ತಿಳಿಯತ್ತೋ ಅದೇ. ಯಾಕೆಂದ್ರೆ ಯಾವ್ದು ಅವರು ಕಾನೂನು ಓದ್ಕೊಂಡಿರ್ಲಿಲ್ಲ, ಎಂಥದಿಲ್ಲ. ಏನೋ ಒಂದು 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 ದೃಷ್ಟಿಯಿಂದ ಮಾಡ್ತಿದ್ರು. ಕೆಲವು ಸಾರಿ ಒಳ್ಳೆ ತೀರ್ಪು ಕೊಡ್ತಿದ್ರು, ಕೆಲವು ಸಾರಿ ಅಮಾನುಷವಾದ ತೀರ್ಪುಗಳು ಇರ್ತಿದ್ವು. ಆದ್ರಿಂದ ಈಗ ನಮಗೆ ಸಂವಿಧಾನ ಬಂದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಹಿಂದೂ ಕೋಡ್ ಬಿಲ್ ಅಂತ ತಂದು ಮಹಿಳೆಯರ ಬಗ್ಗೆ, ಇಡೀ ಜಗತ್ತಿನ ದೇಶದ ಮಹಿಳೆಯರ ಬಗ್ಗೆ ಯಾವಾಗ ಒಂದು ಸರಿಯಾದ ಕಾನೂನನ್ನು ಬರೆದ್ರು, ಆಗ ಲಿಂಗ ಸಮಾನತೆ ಸ್ವಲ್ಪ ಕಡಿಮೆ ಆಗಿದೆ. ಮಹಿಳೆಯರಿಗೆ ಇತ್ತೀಚೆಗೆ ಬರ್ತಾ ಬರ್ತಾ ಸ್ವಲ್ಪ ಅರಿವು ಮೂಡ್ತಾ ಇದೆ. ಆದ್ರಿಂದ ನಾವು ವಲಸಿಗರು, ಈಗ ನಾವು ನೆಲೆ ಊರಿದೀವಿ. ನಮ್ಮಲ್ಲಿ ಇನ್ನೂ ಸುಧಾರಣೆ ಆಗ್ಬೇಕಾಗಿರೋದು ಬಹಳಷ್ಟಿದೆ. ಮಾತಾಡಿ. ನಮಸ್ತೆ ಮಾ. ನಮಸ್ತೆ ವ್ಯ, ನಮಸ್ತೆ. ನಾನು ಮಧುನಾಯಕ್ ಅಂತ ಹೇಳಿ, ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ರಾಜ್ಯಾಧ್ಯಕ್ಷರು. ನಮ್ಮಲ್ಲಿ ಹಲವಾರು ಭಾಷೆಗಳಿಗೆ ಲಿಪಿ ಇಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಭಾಷೆಗಳು ಇದಾವೆ. ಲಂಬಾಣಿ ಭಾಷೆ ಇರ್ಬೋದು, ಮತ್ತು ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಹಲವಾರು ಭಾಷೆಗಳಿಗೆ ಲಿಪಿ ಇಲ್ಲ. ಇಂತಹ ಭಾಷೆಗಳಲ್ಲಿ ಇರ್ತಕ್ಕಂತ ಸಾಹಿತ್ಯವನ್ನ ನಾವು ಹೊರ ತರಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂತ ಕೆಲಸಗಳೇನು? ಇದಕ್ಕೆ ಸರ್ಕಾರದಿಂದ ಹಿಡಿದು ಜನಸಾಮಾನ್ಯರವರೆಗೆ ಒಂದಿಷ್ಟು ಓದ್ಕೊಂಡಿರ್ತಕ್ಕಂತ ಪ್ರಜ್ಞಾವಂತರು ಕೂಡ ಏನ್ ಮಾಡಬಹುದು ಎನ್ನುವಂಥದ್ದನ್ನ ತಾವು ತಿಳಿಸಿದ್ರೆ ತುಂಬಾ ಉಪಯುಕ್ತ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಕರೆಕ್ಟ್ ನೀವು ಹೇಳೋದು. ಜಗತ್ನಲ್ಲಿ ಒಟ್ಟು 6,000 ಭಾಷೆಗಳಿದಾವೆ ಅಂತ ಒಂದು ಅಂದಾಜು. ಅದರಲ್ಲಿ 179 ಭಾಷೆ ಮಾನ್ಯತೆ ಪಡೆದ ಭಾಷೆಗಳು, ಬಾಕಿ ಯಾವುದು ಲಿಪಿ ಇಲ್ಲ. 3,000 ಉಪಭಾಷೆಗಳಿದಾವೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಷೆಗಳಿಗೆ ಲಿಪಿ ನಮ್ಮಲ್ಲಿಲ್ಲ, ತುಳುನಲ್ಲಿಲ್ಲ, ಬಹಳಷ್ಟು ಭಾಷೆಗಳಿಗಿಲ್ಲ. ನಾವು ಇಲ್ಲ ಹಿಂದಿ ಆಯ್ಕೆ ಮಾಡ್ಕೋಬೇಕು, ಇಲ್ಲ ನಾವು ಯಾವ್ಯಾವ ಇದ್ರಲ್ಲಿ ರಾಜ್ಯದಲ್ಲಿ ಇದೀವೋ ಆ ರಾಜ್ಯದ ಭಾಷೆಯನ್ನೇ ಬಳಸ್ಬೇಕು ಲಿಪಿಯಾಗಿ. ಅದು ತುಂಬಾ ಕಷ್ಟ. ಈಗ ಉತ್ತರದವರೆಲ್ಲ ಹಿಂದಿನಲ್ಲಿ ಬಳಸ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಭಾಷೆ ಏನೇ ಆಗಿರ್ಲಿ, ನಮಗ್ ಮನಸ್ಸಿದ್ರೆ ನಾವು ಸಂಶೋಧನೆಗೆ ಮುಂದಾಗ್ತೀವಿ. ನಾನು ಯಾಕೆ ಪದೇ ಪದೇ ಸಂಶೋಧನೆ ಅಂತಿದ್ದೀನಿ ಅಂದ್ರೆ, ನಮ್ಮ ಹಿಂದಿನ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಂಡು ಜನಗಳಿಗೆ ತಿಳಿಸಿ, ಆ ಕಾಲಘಟ್ಟದಲ್ಲಿ ಆದಂತ ಅಮಾನುಷತೆಯನ್ನ ದೂರ ಮಾಡಿ ಇವತ್ತಿನ ಮನುಷ್ಯತ್ವವನ್ನ ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದು ಭಾಷೆ ಮತ್ತು ಬರಹ. ಅದರ ಮೂಲಕ ಇವತ್ತು ನಾವು ಅಕ್ಷರ ಜ್ಞಾನದ ಕೊಡೋದ್ರ ಜೊತೆಗೇನೆ ಬೌದ್ಧಿಕ ಜ್ಞಾನವನ್ನು ಕೊಡಬೇಕಾಗಿದೆ. ಅದನ್ನ ನಾವು ಸರ್ಕಾರದಿಂದ ಎಷ್ಟು ಬಯಸ್ಬಹುದೋ ಅಷ್ಟು ಮಾತ್ರ ಕೊಡ್ತಾರೆ. ಈ ಸರ್ಕಾರ ಏನ್ ಮಾಡುತ್ತೆ, ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಹೇಳ್ಕೊಡುತ್ತೆ. ಆದ್ರೆ ಸ್ಕೂಲು ಕಾಲೇಜುಗಳನ್ನು ಮೀರಿ ನಾವು ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆಗಳು, ಈ ನಿಮ್ಮಂತ ಈ ಬರಹಗಾರರು ಮತ್ತೆ ಈ ಯೂತ್ ಕಟ್ಟಿರುವಂತಹ ಸಂಘಟನೆಗಳಿದಾವಲ್ಲ, ಇವು ಎಲ್ಲಾ ರೀತಿಯ ಪ್ರಜ್ಞೆಯನ್ನ ಬಿತ್ತುವಂತ ಕೆಲಸ ಮಾಡ್ಬೇಕಾಗಿದೆ. ವಿಚಾರ ಸಂಕಿರಣಗಳನ್ನ ಇಡ್ಬೇಕು, ಏನೇನ್ ನಡೀತಾ ಇದೆ ಜಗತ್ನಲ್ಲಿ ಅದ್ರ ಬಗ್ಗೆ ಅರಿವು ಕೊಡ್ಬೇಕು, ಮಹಿಳೆಯರನ್ನ ಹೊರಗೆ ತರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರನ್ನ ಅಜ್ಞಾನದ ಕೂಪದಿಂದ ಹೊರಗೆ ತರಬೇಕಾಗಿದೆ. ಎಲ್ಲಿಯವರೆಗೆ ಮಹಿಳೆಯರು ಕೂಡ ಸರಿ ಸಮಾನವಾಗಿ ಜ್ಞಾನ ಹಂಚಿಕೆ ಆಗಲು ಬರೀ ಪುರುಷರಷ್ಟೇ ವಿಚಾರ ಮಾಡ್ತಾರೋ, ಅಲ್ಲಿಯವರೆಗೂ ಅವಳು ಆ ದೇಶ ಆಗ್ಲಿ ಆ ಜನಾಂಗ ಆಗ್ಲಿ ಉದ್ಧಾರ ಆಗಕ್ಕಾಗಲ್ಲ. ಆದ್ರಿಂದ ಪ್ರಜ್ಞೆ ಅಂದ ಕೂಡ್ಲೆ ಅವಳು ಎಲ್ಲದಕ್ಕೂ ನೌಕರಿ ಮಾಡ್ಬೇಕಂತ ನಾನು ಹೇಳಲ್ಲ. ನಾವು ಬರೀ ಚಪ್ಲಿ ಹೊಲಿಯೋಣ, ನಾವು ಬೇಕಾದ ಕಸ ಗುಡ್ಸೋಣ, ಎಲ್ಲ ಕಾಯಕನೇ. ಅದೇ ಬಸವ ತತ್ವ. ಆ ಬಸವ ತತ್ವ ನಮ್ಮಲ್ಲಿ ಸದಾ ಇದೆ. ಎಲ್ಲಾ ಕೆಲಸಕ್ಕೂ ಬಹಳ ದೊಡ್ಡ ಮಾನ್ಯತೆ ಇದೆ, ಗೌರವ ಇದೆ. ಆದ್ರೆ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ನಾವು ಆ ಅರಿವನ್ನ ಬೆಳೆಸ್ಕೊಳ್ಳದೆ ಇದ್ರೆ ನಾವು ಎಷ್ಟೇ ದೊಡ್ಡವರಾಗ್ಲಿ, ನಾವು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹಣ ಗಳಿಸುವಂತ ಉದ್ಯೋಗ ಹಿಡಿದ್ರು ಕೂಡ ನಾವು ಮನುಷ್ಯರಾಗಲ್ಲ. ಮನುಷ್ಯರಾಗೋದಕ್ಕೆ ಬೇಕಾಗಿರೋದು ಇವತ್ತು ಅರಿವಿನ ಒಂದು ಇದು ಬೇಕಾಗಿದೆ. ಅಂತ ಮೆಟ್ಲನ್ನ ನಾವು ಒಂದೇ ಮೆಟ್ಲು ಹತ್ತಿಲ್ಲ. ನಾವಿನ್ನು ಅರಿವಿನ ಮೆಟ್ಟಲು ಇನ್ನು ಒಂದೇ ಒಂದು ಮೆಟ್ಲನ್ನು ಹತ್ತಿಲ್ಲ, ಎಷ್ಟೋ ಮೆಟ್ಲುಗಳಿದ್ದಾವೆ. ಆದ್ರಿಂದ ಅದ್ರ ಬಗ್ಗೆ ನಾವು ಚಿಂತನೆ ಮಾಡುವಂತ ಒಂದು ಸಂದರ್ಭ ಇದೆ. ಅದಕ್ಕಾಗಿ ನಾವು ಕಾರ್ಯಾಗಾರಗಳನ್ನ ಮಾಡ್ಬೇಕು. ಹಿಂದಿನ ಚರಿತ್ರೆಯ ಬಗ್ಗೆ ಆಗಾಗ ಬಲ್ಲವರಿಂದ ವಿಷಯಗಳನ್ನ ಇಡಬೇಕು, ಅದ್ ತಿಳ್ಕೊಬೇಕು. ಅಂಥದ್ ಮಾಡಿದಾಗ ಮಹಿಳೆಯರನ್ನು ಹೊರಗೆ ಕರೆದು ಅವರಿಗೂ ಒಂದು ತಿಳುವಳಿಕೆ ಕೊಡುವಂಥದ್ದು. ಬರೀ ಹಣದ ಬೆನ್ನತ್ತೆ ಹೋದ್ರೆ ಆಗಲ್ಲ. ಆದ್ರಿಂದ ನಾವು ಹಣ ಗಳಿಕೆ ನಮ್ಮ ಕರ್ತವ್ಯ, ಅದು ನಮ್ಮ ಕಾಯಕ.
ಅದ್ರ ಜೊತೆಗೆ ಜ್ಞಾನ ಬೆಳೆಸ್ಕೊಳ್ಳೋ ಕೆಲಸವನ್ನ ನಾವು ಮಾಡ್ಲೇಬೇಕಾಗಿದೆ. ಅದಾಗ್ಬೇಕು. ಮೇಡಮ್, ಈಗ ಹಲವಾರು ಜನ ಹಿರಿಯರು, ನಮ್ಮಂತ ಪ್ರಜ್ಞಾವಂತರು, ವಿದ್ಯಾವಂತರು ಒಂದಿಷ್ಟು ಲಿಪಿ ಇಲ್ಲದೆ ಇರ್ತಕ್ಕಂಥ, ಭಾಷೆ ಇರ್ತಕ್ಕಂಥ ಜನರಲ್ಲಿ ಇರುವಂತ ಸಾಹಿತ್ಯವನ್ನ ಬಳಸ್ಕೊಂಡು PhD ಮತ್ತು ಡಾಕ್ಟರೇಟ್ ಅಥವಾ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನ ಅಥವಾ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳನ್ನ ಪಡೆದಿರ್ತಾರೆ. ಬಟ್ ಅಲ್ಲಿ ಮೂಲ ಸಾಹಿತ್ಯ ಏನಾಗಿದೆ, ಮೂಲ ಸಾಹಿತ್ಯವನ್ನ ಹೇಳ್ತಕ್ಕಂಥ ಕಲಾವಿದರು ಅಲ್ಲಿ ತಾಂಡಗಳಿದ್ದಾರೆ, ಹಟ್ಟಿಗಳಲ್ಲಿದ್ದಾರೆ, ಕೆಲವೊಂದಿಷ್ಟು ವಾಡಿಗಳಲ್ಲಿ ಇದ್ದಾರೆ. ಬೇರೆ ಬೇರೆ ಲಿಪಿ ಇಲ್ದೇ ಇರ್ತಕ್ಕಂಥ ಜನರು, ಬಹಳಷ್ಟು ಮೂಲ ಜನಪದಗಳು, ಮೂಲ ಸಾಹಿತ್ಯ ನಮ್ಮ ತಳ ಸಮುದಾಯದಲ್ಲಿ ಇದೆ. ಅದನ್ನ ಬಳಸ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಜನ ನಮ್ಮಂತ ವಿದ್ಯಾವಂತರು, ಪ್ರಜ್ಞಾವಂತರು PhD, ಡಾಕ್ಟರೇಟು, ಹಲವಾರು ಪ್ರಶಸ್ತಿಗಳನ್ನ ತಗೊಂಡ್ರೆ, ಬಟ್ ಅಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಅನ್ಯಾಯ ಆಗತ್ತಲ್ಲ. ಅದಕ್ಕೆ ನಾವು ಯಾವ ರೀತಿಯ ಕ್ರಮ ತಗೋಬಹುದು, ಏನೆಲ್ಲ ನಾವು ಮಾಡಬಹುದು ಅನ್ನುವಂಥದ್ದು ನಮ್ಮ ಯೋಚನೆ ಆಗಿದೆ ಮೇಡಮ್. ಅಲ್ಲ, ಅದು ಜಾನಪದವನ್ನ ಅವ್ರು ತಗೊಂಡು PhD ಮಾಡೋರು ನಮ್ಮೋರೇ ತಾನೇ. ಅವ್ರು ನಮ್ಮೋರೇ ಅದನ್ನ ತಗೊಂಡ ನಮ್ಮಲ್ಲಿ ಒಂದು ಬಂಗಾರದ ಗಟ್ಟಿ ಇದೆ ಮನೇಲಿ. ನಾವೆಲ್ಲ ಜನ ಮನೇಲಿ ಇದೀವಿ. ಯಾರೋ ಒಬ್ಬ ಒಂದಿಷ್ಟು ಅದ್ರೊಳಗಿಂದ ತಗೊಂಡೇನೋ ಒಂದು ಲಾಭ ಮಾಡ್ಕೋತಾನೆ ಅಂದ್ರೆ ಅದ್ ನಮ್ಮೋರೇ ತಾನೇ, ಮಾಡ್ಕೊಳ್ಳಿ ಬಿಡಿ. ಅದೇ ರೀತಿಯಲ್ಲಿ ನಾವು ಬೆಳೆಸ್ಬೇಕು ಬೇರೆಯವ್ರನ್ನು ಕೂಡ. ಈಗ ಜಾನಪದ ಕಲಾವಿದರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಅವರನ್ನ ಗುರುಸಿ ಇವತ್ತು ಸರ್ಕಾರ ಕೂಡ ಎಷ್ಟೋ ಜನಗಳಿಗೆ ನಾನಾ ರೀತಿಯ ಪ್ರಶಸ್ತಿ ಕೊಡ್ತಾ ಇದೆ. ನಮಗೋಸ್ಕರ ಅಂತ ಸಂಸ್ಕೃತಿ, ಭಾಷೆ ಸಂಸ್ಕೃತಿ ಅಕಾಡೆಮಿ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಈಗ ಅಧ್ಯಕ್ಷರ ನೇಮಕ ಮಾಡಿದ್ದಾರೆ, ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ವಿದ್ಯಾವಂತರು, PhD ಮಾಡ್ಕೊಂಡಿರುವಂತರು. ಅವರು ಕೆಲಸ ಮಾಡ್ಬೇಕಾಗಿದೆ. ನಮ್ಮಲ್ಲಿ ಆದವರಿಗೆ ನಾವು ಬೇಡ ಅನ್ನೋದು ಬೇಡ. ಆಗ್ಲಿ, ಅವ್ರು ಹೆಚ್ಚೆಚ್ಚು ಓದ್ಲಿ, ಹೆಚ್ಚೆಚ್ಚು ಅದರ ಬಗ್ಗೆ ಕೆಲಸ ಮಾಡ್ಲಿ, ಈ ಸಮಾಜಕ್ಕಾಗಿ ಸಾಹಿತ್ಯಿಕವಾಗಿ ದುಡಿಲಿ, ಬರೀಲಿ, ಅದಕ್ಕಲ್ಲ. ಆದ್ರೆ ಅವ್ರು ದುಡಿದು ಬರದ್ ಕೂಡಲೇ ಇವ್ರು ಹಿಂದಿದ್ದವರು ಹಿಂದ್ ಬೀಳ್ತಾರೆ ಅನ್ನಕ್ ಆಗಲ್ಲ. ಅವರು ಕೂಡ ಮುಂದ್ ಬರ್ಬೇಕಾಗ್ತದೆ. ಅವರನ್ನ ಮುಂದ್ ತರುವಂತ ಕೆಲಸ ಸಂಘಟನೆಗಳು ಮಾಡ್ಬೇಕಾಗತ್ತೆ. ಸರ್ಕಾರ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ಅದನ್ನ ಬಳಸ್ಕೊಳ್ಳುವಂತಹ ಯೋಗ್ಯತೆ ನಮ್ಗಿಲ್ಲ ಎಷ್ಟೋ ಸಾರಿ. ಆ ಯೋಗ್ಯತೆಗೆ ಅರ್ಹತೆ ಇದ್ರೂ ಕೂಡ ನಾವು ಅದನ್ನ ಬಳಸ್ಕೊಳ್ಳೋದು ಬರ್ತಾ ಇಲ್ಲ. ಅದ್ ನಮಗೆ ಸಂಬಂಧ ಇಲ್ಲ ಅಂತೀವಿ ನಾವು. ಅದು ಹೋಗ್ಬೇಕಾಗಿದೆ. ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ನಾವು ಮುಂದ್ ಬರುವಂತ ಒಂದು ಜಾಣ್ಮೆಯನ್ನ ಇದು ಮಾಡ್ಬೇಕಾಗಿದೆ, ಅಳವಡಿಸ್ಕೋಬೇಕಾಗಿದೆ. ನಮ್ಗೆ ಸವಾಲುಗಳು ಬಹಳ ಇದಾವೆ ನಮ್ಮ ಮುಂದೆ. ಏನ್ ಸವಾಲಿದೆ ಅಂದ್ರೆ, ನಮ್ದು ಒಂದು ಬೇರೆನೇ ರೀತಿಯ ಒಂದು ಇದು ಬುಡಕಟ್ಟು ಅಂದ್ರೆ ನಮ್ದೇ ಆದಂತ ಒಂದು ಒಂದು 30 ಲಕ್ಷ 20 ಲಕ್ಷ ಈ ತರದ ಜನಗಳದೇ ಒಂದು ಗುಂಪಿದೆ. ಈ ಗುಂಪು ಇನ್ನೊಂದರಲ್ಲಿ ಬೆರೆತು ನಾವು ಯಾವ ರೀತಿಯಿಂದ ಬದುಕ್ಬೇಕು, ಅವ್ರ ಜೊತೆ ಸಹಬಾಳ್ವೆ ಹೇಗ್ ಮಾಡ್ಬೇಕು, ಆ ಕೀಳರಿಮೆನೂ ಬಾಧಿಸ್ಬಾರ್ದು, ನಮಗೆ ಮೇಲರಿಮೆಗೂ ಹೋಗ್ಬಾರ್ದು ನಾವು. ಆದ್ರೆ ಸಮಾನಾಂತರವಾದಂತಹ ಒಂದು ರೇಖೆಯಲ್ಲಿ ನಾವು ಜೀವನ ಮಾಡ್ಬೇಕು. ಅದು ದೊಡ್ಡ ಸವಾಲಾಗಿದೆ. ಮತ್ತೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಗೋತ್ರಗಳಿದಾವೆ. ಅದು ಮದುವೆ ವಿಷಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆಮೇಲೆ ಜಾತಿಯ ಕಟ್ಟುಕರಾರು ಬಹಳ ಇದ್ದಾವೆ. ಅದನ್ನ ನಾವು ಸಡಿಲ ಮಾಡ್ಬೇಕಾಗಿದೆ. ಮನುಷ್ಯ ಕುಲ ಒಂದೇ ಅನ್ನೋದನ್ನ ತಿಳ್ಕೊಂಡು ಹೋಗ್ತಾ ಇದ್ದಂಗೆಲ್ಲ, ಅಂತ ಅರಿವು ಮೂಡಿದಾಗೆಲ್ಲ ನಮ್ಮಲ್ಲಿ ಜಾತಿಯ ಒಂದು ಒರಟುತನ ಇದೆಯಲ್ಲ, ಕ್ರೌರ್ಯ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ನಂಬಿಕೆಗಳಿದಾವೆ ನಮ್ಮಲ್ಲಿ ಬಹಳ. ಈಗ ಉದಾಹರಣೆಗೆ ಯಾವುದೋ ಒಂದು ದೇವ್ರು, ಆ ದೇವರನ್ನ ನಾವು ಪೂಜೆ ಮಾಡ್ದಿದ್ರೆ, ಇಂಥ ದಿವಸ ಇಂಥದ್ ಮಾಡ್ದಿದ್ರೆ ನಾವೇನೋ ಆಗೇ ಬಿಡ್ತೀವೇನೋ, ನಾವು ಸತ್ತೇ ಹೋಗ್ತೀವೇನೋ, ಅಥವಾ ನಾವು ಮನೆತನಾನೇ ನಾಶ ಆಗತ್ತೇನೋ ಅನ್ನುವಂತ ಎಲ್ಲ ನಂಬಿಕೆ. ನಂಬಿಕೆ ಅಲ್ಲ, ಅವು ಮೂಢನಂಬಿಕೆ. ನಂಬಿಕೆ ಎಷ್ಟು ಬೇಕೋ ಅಷ್ಟು ಇರ್ಬೇಕಾಗ್ತದೆ. ಅಂತ ಮೌಢ್ಯ ನಮ್ಮಲ್ಲಿ ತುಂಬಾ ಇದೆ. ಆದ್ರಿಂದ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಮ್ಮವ್ರು ತುಂಬಾ ನೋಡ್ತಾರೆ. ಆಮೇಲೆ ಇವತ್ತಿಗೂ ಕೂಡ ವಿಧವೆ ಅಂದ್ರೆ ಅವ್ರು ಮೆಟ್ಟಿ ಬೀಳ್ತಾರೆ. ಆದ್ರೆ ಅವಳು ತಪ್ಪಲ್ಲ, ಅವನು ತಪ್ಪಲ್ಲ. ಹೆಂಡತಿ ಸಾಯುವಂತದ್ದು ಗಂಡನ ತಪ್ಪಲ್ಲ, ಗಂಡನ್ನ ಕಳ್ಕೊಳ್ಳುವಂತದ್ದು ಹೆಂಡತಿಯ ತಪ್ಪಲ್ಲ. ಪ್ರತಿಯೊಬ್ಬ ಮನುಷ್ಯನು ಸಾಯ್ತಾನೆ. ಒಂದು ಯಾವ ಆಯುಷ್ಯ ಇರೋ ತನಕ ಅಂತೂ ಬದುಕ್ತಾರೆ. ಅಷ್ಟನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇಂಥ ಹಲವಾರು ಮೂಢನಂಬಿಕೆಗಳಿಂದ ನಾವು ಪಾರಾಗ್ತೀವಿ. ಇನ್ನು ಇಂಥ ವಿಷಯಗಳು ಬಹಳ ಇದಾವೆ. ಅವೆಲ್ಲ ಸವಾಲೇ ನಮಗೆ. ಅದು ಬರೀ ನಮ್ ಜನದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಜಾತಿಯ ಎಲ್ಲಾ ವರ್ಗದ ಜನಗಳಲ್ಲಿಯೂ ಕೂಡ ಅದಿದೆ.
ಆದ್ರೆ ಅವರು ಓದ್ಕೊಂಡ್ಮೇಲೆ ಅವ್ರು ಸ್ವಲ್ಪ ಮಟ್ಟಿಗೆ ಅದನ್ನ ಶಮನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ, ಆ ರೋಗದಿಂದ ಸ್ವಲ್ಪ ಮುಕ್ತಿ ಪಡಿತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಅದು ಶಮನ ಆಗೋದು ಬಹಳ ಕಡಿಮೆ, ಕಷ್ಟ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಬಹಳ ಗಟ್ಟಿ ಕೂತ್ಬಿಟ್ಟಿದೆ ನಮ್ಮ ತಲೆ. ಆದ್ರಿಂದಲೇ ಇವತ್ತು ನಾವು ಏನಿದ್ರು ಹಿಂದಿನ ಕತೆ ಬಿಡೋದೇ ಇಲ್ಲ. ನಾನು ಎಷ್ಟು ಹೇಳ್ತಿರ್ತೀನಿ ಅಂದ್ರೆ, ಸೇವಾಲಾಲ್ ಮತ್ತು ಮೀಟು ಬುಕ್ಯ ಅಂತ ಜನ ನಮ್ಮಲ್ಲಿ ಇದ್ರು. ಅವರು ರಾಜರಾಗಿದ್ರ, ಯಾವುದಕ್ಕಾಗಿ ಹೋರಾಟ ಮಾಡಿದ್ರು, ಅಷ್ಟು ವೀರಾವೇಶದಿಂದ ಅವ್ರು ಏನೋ ಮಾಡಿರ್ತಾರೆ, ಅದ್ರ ಬಗ್ಗೆ ನಾವು ಕಂಡ್ಕೋಬೇಕು ಅನ್ನುವಂಥದ್ದು ಸಂಶೋಧಕರಿಗೆ ಬರ್ಬೇಕದು. ಪ್ರತಿಯೊಬ್ಬರಿಗೂ ಅದು ಅಂಥದ್ದು ಯಾವುದು ನಾವು ಮಾಡಲ್ಲ, ಅದ್ ಏನಿದೆ ಅದನ್ನೇ ಹಳೆದನ್ನೇ ಹೇಳ್ಕೊಂಡು ಹೋಗ್ತಿರ್ತೀವಲ್ಲ. ಹಾಗಾಗಿ ನಾವು ಎಷ್ಟು ವರ್ಷ ಆದ್ರೂ ಕೂಡ ನಾವು ಹೊಸ್ತನ್ನ ಕಂಡುಕೊಳ್ಳೋದಕ್ಕೆ ವಿಫಲರಾಗ್ತೀವಿ. ಆದ್ರಿಂದ ಅದು ನಮ್ಮ ಮುಂದೆ ಇರೋ ಸವಾಲು. ಆ ಸವಾಲಿಗೆ ಜವಾಬು ಇವತ್ತಿನ ಯುವ ಪೀಳಿಗೆಯಲ್ಲಿದೆ. ಅವರ ಆಲೋಚನೆ ಚಿಂತನೆ ಮಾಡಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿ ಇದರಿಂದ ನಾವು ಹೊರಗೆ ಬರೋಕ್ ಸಾಧ್ಯ. ಮೇಡಮ್ ನಮಸ್ತೆ. ನಮಸ್ತೆ. ನಾನು ಸುವರ್ಣ ಯಾದಗಿರಿ ಟೀಚರ್. ಮೇಡಮ್ ನನ್ನದೊಂದು ಪ್ರಶ್ನೆ. ನಮ್ಮ ಲಂಬಾಣಿ ಸಮುದಾಯದಲ್ಲಿ ಈಗ ಮೂಢನಂಬಿಕೆಗಳು ಅತಿ ಹೆಚ್ಚಾಗಿದೆ. ಅದರಿಂದಲೇ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತುಂಬಾ ಹಿಂದೆ ಉಳಿತಾ ಇದ್ದೀವಿ. ಅದು ಒಂದು ಕಾರಣ. ಮೂಢನಂಬಿಕೆಯಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಹಿಂದೆ ಉಳಿತಾ ಇದ್ದೀವಿ. ಇದನ್ನು ನಾವು ಸರಿಪಡಿಸೋಕೆ ಸಾಹಿತ್ಯಿಕವಾಗಿ ನಾವು ಏನ್ ಮಾಡಬಹುದು? ಸಾಹಿತ್ಯದಿಂದ ನಾವು ಯಾವ ರೀತಿ ಅದನ್ನು ಸರಿಪಡಿಸಬಹುದು? ಸಾಹಿತ್ಯದ ಮೂಲಕ ಸರಿಪಡಿಸೋದಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಸಾಹಿತ್ಯವನ್ನ ಬರೆಯುವಂತ ಜನ ಮೊದಲು ತಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನೇ ಬರೆಯೋದು. ಆ ತಲೆಯಲ್ಲಿರುವಂತ ಇದು ಮೌಢ್ಯದ ಜೇಡ ಹೊಡೆದು ಹಾಕ್ತಿದ್ರೆ ಅದನ್ನೇ ಬರೀತಿರ್ತೀವಿ ನಾವು, ಅದನ್ನೇ ಹೇಳ್ತಿರ್ತೀವಿ, ಅದನ್ನೇ ಬೋಧನೆ ಮಾಡ್ತಿರ್ತೀವಿ. ಆದ್ರಿಂದ ಅದು ಹೊಸ ಬೆಳಕನ್ನ ತಲೆಯಲ್ಲಿ ತುಂಬಿಕೊಂಡಾಗ ಇಲ್ಲೂ ಕೂಡ ಹೊಸದೇ ಬರ್ತದೆ. ಆ ಸಂದರ್ಭದಲ್ಲಿ ನಾವು ಏನೋ ಇದೆ ನಮ್ಮಲ್ಲಿ, ಇದಿಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ನಾವು ತಿಳ್ಕೊಳ್ಳುವಂಥದ್ದು ಮತ್ತು ತಿಳಿಸೋವಂಥದ್ದು ಎರಡೂ ಕೂಡ ಇದೆ ಅನ್ನುವಂಥ ಒಂದು ಅರಿವು ನಮ್ಮಲ್ಲಿ ಬಂದ್ರೆ ಅದು ಖಂಡಿತ ಸಾಧ್ಯ ಇದೆ. ಎಲ್ರು ಈಗ ಎಲ್ಲಾ ಜಾತಿ ಜನಗಳು ಕೂಡ ಬಹಳ ನಿಚ್ಚಳವಾಗಿದ್ದಾರೆ. ಎಲ್ಲ ಯಾವ ಮೂಢನಂಬಿಕೆ ಇಲ್ಲ, ಯಾವುದು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಎಲ್ಲರಲ್ಲೂ ಕೂಡ ಲಿಂಗ ಸಮಾನತೆ ಇದೆ, ಮೇಲು ಕೀಳು ಸಮಾನತೆ ಇದೆ, ಜಾತಿಯ ಸಮಾನತೆ ಇದೆ, ಎಷ್ಟೋ ರೀತಿ ಧಾರ್ಮಿಕ ಅಂಧತ್ವ ಇದೆ. ಅವೆಲ್ಲವೂ ಕೂಡ ಎಲ್ಲರಲ್ಲೂ ಇದೆ. ಆದ್ರೆ ಇವರಲ್ಲಿ ಜಾಸ್ತಿ ಇರೋದ್ರಿಂದ, ಜಾಸ್ತಿ ಇರೋದಕ್ಕೆ ಕಾರಣ ಇವರು 150 ವರ್ಷಗಳ ಕಾಲ ಇವರು ಕಾಡಿನಲ್ಲೇ ಇದ್ದು, ದೂರಾನೇ ಇದ್ದು, ಜನಸಂಪರ್ಕನೇ ಇಲ್ಲದೆ ಇದ್ದದ ಕಾರಣ ಅವರಲ್ಲಿ ಇನ್ನೂ ಅಂಥ ಒಂದು ಭಾವನೆಗಳು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಯಾವುದು ಟಚ್ ಆಗಿಲ್ಲ ಇವರಿಗೆ. ಬಸವಣ್ಣನ ಕಾಲದಲ್ಲಿ ಒಂದ್ಸಾರಿ ಶಾಂತರಸ ಅಂತ ಕವಿ, ಅವರು ರಾಯಚೂರಿನಲ್ಲಿ ಸಿದ್ದಯ್ಯ ಪುರಾಣ ಶಾಂತರಸ್, ನಾವೆಲ್ಲ ಜೊತೆಗಿದ್ದವರು. ಅವರು ಬಸವ ಪೂರ್ವ ಯುಗದ ಶರಣರು ಅನ್ನುವಂಥ ಒಂದು ಕೃತಿಯ ಬಗ್ಗೆ ಒಂದ್ಸಾರಿ ನಾವೆಲ್ಲ ಇದ್ ಮಾಡಿದ್ವಿ, ವಿಚಾರ ಸಂಕಿರಣ ಇಟ್ವಿ. ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ ಎಲ್ಲರೂ ಇದಾರಲ್ಲ, ಅದ್ರಲ್ಲಿ ಎಲ್ಲಾ ಜಾತಿಯ ಎಲ್ಲಾ ಜನಗಳು ಇದ್ದಾರೆ. ಆದ್ರೆ ಎಲ್ಲೂ ಲಂಬಾಣಿ ಇಲ್ಲ. ಯಾಕೆ ಅಂತ ಕೇಳಿದ್ವಿ. ಇಲ್ಲ, ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಅವರು 12ನೇ ಶತಮಾನದಲ್ಲಿ ಇಲ್ಲಿ ಇರ್ಲೇ ಇಲ್ಲ, ಅವ್ರು ಕಾಡಿನಲ್ಲೇ ಇದ್ರು. ಹಾಗಾಗಿ ಅಲ್ಲಿದ್ರೆ ಬಸವಣ್ಣನ ಈ ಒಂದು ಮಹಾ ಮಂಟಪದಲ್ಲಿ ಅಲ್ಲಮ ಪ್ರಭುವಿನಂತ ಒಬ್ಬ ವ್ಯಕ್ತಿ ಕೂಡ ಇದ್ರು. ಅವರು ಇದು ನುಡಿಸುವವರು. ಅಂಥವರೆಲ್ಲ ಅಲ್ಲಿದ್ದು ಅಷ್ಟು ಜ್ಞಾನವನ್ನ ಬೆಳೆಸ್ಕೊಂಡಾಗ ಮಹಿಳೆಯರು 60-70 ಜನ ಶರಣೆಯರು ಅವರು ಶಿಕ್ಷಣವನ್ನ ಪಡೆದು ಅಲ್ಲಿ ಅವರು ವಚನವನ್ನ ಬರೀತಾರೆ. ಎಂತೆಂತಾರೆಲ್ಲ ಅಲ್ಲಿದ್ದಾರೆ ಅಂದ್ರೆ, ಈ ಜನ ಇಲ್ಲ ಅಂದ್ರೆ ಇವರು ಇರ್ಲಿಲ್ಲ ಆಗ. ಅಂಥವು ಅವರಿಗೆ ತಲೆಗೆ ಹೋಗಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಂತರ ಸ್ವಾತಂತ್ರ್ಯದಲ್ಲಿಯೂ ಕೂಡ, ಸ್ವಾತಂತ್ರ್ಯ ಪೂರ್ವದಲ್ಲಂತೂ ನಮ್ಮ ಮನುವಾದನೆ ಇತ್ತು. ನಮ್ಮಲ್ಲಿ ಬಹಳ ಒಂದು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅಲ್ಲಿ ತಲೆ ಹಾರಿಸ್ಬಿಡುವಂಥದ್ದಿತ್ತು. ಅದಕ್ಕೇನು ಅಷ್ಟೆಲ್ಲ ಯಾಕೆ? ಕೆಂಪೇಗೌಡರು ಅವರ ಸೊಸೆನ್ ಬಲಿ ಕೊಡಲ್ವಾ ಕೋಟೆ ಬಾಗಲ್ ನಿಲ್ಲೋದಕ್ಕೆ? ಅಷ್ಟು ಕೂಡ ವಿಜ್ಞಾನ ಇರ್ಲಿಲ್ಲ ಆಗ. ಕೋಟೆ ಬಾಗಲ್ ನಿಲ್ಲೋದಕ್ಕೆ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು. ಅದ್ ಬಿಟ್ಟು ಬಸರಿ ಹೆಣ್ಮಗಳನ್ನ ಬಲಿ ಕೊಟ್ರೆ ಕೋಟೆ ಬಾಗಲ್ ನಿಲ್ಲತ್ತಾ ಅಂತ ಯಾರು ಕೇಳಲಿಲ್ಲ ಆಗ. ಯಾಕೆಂದ್ರೆ ಆ ಕಾಲ ಆ ರೀತಿ ಇತ್ತದು, ಆಗಿನ ಸಂದರ್ಭನೇ ಆಗಿತ್ತು. ಹಾಗೆ ಇವತ್ತಿಗೂ ಕೂಡ ಅಂಥ ಒಂದು ಮೂಢನಂಬಿಕೆಗಳು ಇರೋದ್ರಿಂದ ಅದನ್ನು ಬರೆಯುವಂತ ಜನ, ತಿಳಿಸೋವಂತ ಜನ ಅವರು ಸರಿಯಾದ್ರೆ ಅದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಡೆ ಹರಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು.
ಹಾ ಹಾ ಹೌದು, ನಮ್ಮಲ್ಲಿ ಬಹಳ ಬೇರೆ ಬೇರೆ ಭಾಷೆ ಇದೆ ರೀ. ಎಷ್ಟು ಆ, ಇದಿದೆ ಅಂದ್ರೆ ನಮ್ಮಲ್ಲಿರೋವಷ್ಟು ಮುಕ್ತಕಗಳು ಯಾರಲ್ಲಿಯೂ ಇಲ್ಲ. ಈ ಲಂಬಾಣಿ ಭಾಷೆನಲ್ಲಿ ಹೇಳ್ತಾ ಕೂತ್ರೆ ಒಂದ್ ಇಡೀ ದಿನ ಆಗ್ಬೋದು. ಅಷ್ಟ್ರ ಮಟ್ಟಿಗೆ ಆ ಜನ ಅವಿದ್ಯಾವಂತರಾದ್ರೂ ಕೂಡ ಏನೆಲ್ಲವನ್ನ ಮುಕ್ತಕಗಳು, ಒಗಟುಗಳು, ಮತ್ತೆ ಯಾರಿಗ್ ಏನ್ ಹೇಳ್ಬೇಕು ಅವನ್ನ ಹೇಳೋ ರೀತಿ ಇದೆಯಲ್ಲ, ಅವೆಲ್ಲ ಆ ಬಹಳ ಕಲಾತ್ಮಕವಾಗಿ ಹೇಳ್ತಾರೆ. ನೇರ ನೇರ ಯಾವ್ದು ಹೇಳಲ್ಲ ಅವ್ರು. ಈಗ ಆಮ್, ಒಂದೆರಡು ಗಾದೆಗಳೆಲ್ಲೋ ನೋಡಿದೆ ನಾನು. ಆ ಗಾದೆ ಒಗಟು ಅದ್ರಿಂದಾನೇ ಅವ್ರ ಬುದ್ಧಿವಂತಿಕೆ ಗೊತ್ತಾಗ್ತದೆ ನಮ್ಗೆ. ಅಂಥವು ಭಾಷೆ ಆ ಒಂದೊಂದ್ ಕಡೆ ಒಂದೊಂದ್ ತರ ಇದೆ. ಗಾಸು ಅಂತಾರೆ. ಗಾಸ್ ಅಂದ್ರೆ ಆ, ಕಾಯಿ ಅಂತ. ಆದ್ರೆ ನಮ್ಮಲ್ಲಿ ಚರ ಅಂತೀವಿ. ಚರ ಅಂದ್ರೆ ಯಾಕೆ ಚರ ಅಂದ್ರೆ ಬೇರೆ ಅದೇ ಅರ್ಥ ಅದು. ಈಗ ಕನ್ನಡದಲ್ಲಿ ಹೋಳಾಗ್ರಿ ಹೋಳಾಗ್ರಿ ಅಂತಾರೆ. ದಾರಿ ಕೊಡ್ರಿ ಅಂತ ನಾವ್ ಹೇಳ್ತೀವಿ. ದಾರಿ ಕೊಡ್ರಿ ಅನ್ನೋದಕ್ಕೆ ಹೋಳಾಗ್ರಿ ಅಂದ್ರೆ ನೀವು ಆ ಕಡೆ ಈ ಕಡೆ ಹೋಗ್ರಿ ಹೋಳಾಗ್ರಿ ಅಂತ. ಈ ಬೀದರ್ ಕಡೆ ಈಗ ಚಾರಾಣೆ ಆಸೆಗೆ ಬಾರಾಣೆ ಎಮ್ಮೆ ಕಳ್ಕೊಂಡ್ರು ಅಂತಾರೆ ಬೀದರ್ನಲ್ಲಿ. ಆ ಚಾರಾಣೆ ಬಾರಾಣೆ ಅನ್ನೋದು ಆ ಕಡೆ ಮಹಾರಾಷ್ಟ್ರದ್ದು ಇದು. ಹಾಗೆ ಮರಾಠಿ ಶಬ್ದ ಅಂತ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಲಂಬಾಣಿಗಳಲ್ಲಿ ನಾನಾ ರೀತಿಯ ಭಾಷೆಗಳಿದಾವ. ಒಂದು ಭಾಷೆನ ಒಂದು ಶಬ್ದವನ್ನ ನಾವು 20-30 ಥರದಲ್ಲಿ ಗ್ರಹಿಸಬಹುದು. ಅಷ್ಟೊಂದಿದಾವೆ. ಅವೆಲ್ಲವೂ ಕೂಡ ಒಂದು ನಿಘಂಟಾಗಿ ಬರಬೇಕು. ಮತ್ತೆ ಇನ್ನೊಂದೇನಂದ್ರೆ ಕನ್ನಡಕ್ಕೆ ಒಂದು ಕಷ್ಟ ಬಂದಿರುವಾಗ, ಕುತ್ತು ಬಂದಿರುವಾಗ, ಕನ್ನಡ ಮಾತಾಡಕ್ಕೆ ಜನ ಇಷ್ಟಪಡದೆ ಯಾವ್ಯಾವ್ದೋ ಭಾಷೆ ಬೆನ್ನತ್ತಿ ಹೋಗ್ತಿರುವಂತ ಸಂದರ್ಭದಲ್ಲಿ ಇಂಥ ಉಪಭಾಷೆಗಳಿದಾವಲ್ಲ, ಈ ನಮ್ಮ ಆಡು ಭಾಷೆಗಳು, ಇವು ನಮಗೆ ಕೆಲಸಕ್ಕೆ ಬರಲ್ಲ ಅನ್ನೋ ತರ ಇದೆ ಈಗ ನಮ್ಮಲ್ಲಿ. ನಾವೆಲ್ಲ ಬಲವಂತವಾಗಿ ನಾವು ಮಾತಾಡಿಸ್ತೀವಿ. ಕನ್ನಡ, ಇಂಗ್ಲಿಷು, ಹಿಂದಿ, ಮರಾಠಿ ಇಂಥವೆಲ್ಲ ಮಾತಾಡ್ತಾರೆ. ನೋಡಿ, ಮರಾಠಿಗರು ಕಳ್ಕೊಂಡಿಲ್ಲ ಅವರು ತಮ್ಮತನ. ಆದ್ರೆ ಈ ಲಂಬಾಣಿ ಅಂತ ಭಾಷೆಗಳು ಬಹಳ ಕ್ಷೀಣವಾಗಿ ಹೋಗ್ತಾ ಇದೆ. ಮಾತಾಡಕ್ಕೆ ಇಷ್ಟಪಡಲ್ಲ. ಅವು ಮಾತಾಡಿದ್ರೆ ಅವು ಅರ್ಥನೇ ಆಗಲ್ಲ. ಈಗ ನೋಡಿ, ನಾನು ಇದು ಓದುವಾಗ ಇಲ್ಲಿ ಬರ್ಕೊಂಡು ಹೋದ್ದೆ ನಾನು. ಯಾವುದು ನಮ್ಮ ಇವ್ರು ಬರ್ದಿರೋದು ಮಾರ್ ಲಕ್ಣೀರ್ ಸಾಲ್ ಅನ್ನೋದು, ಲಕ್ಣಿ ಅನ್ನೋದು ನೋಡಿ, ಅದನ್ನ 10 ಥರದಲ್ಲಿ ಹೇಳ್ತಾರೆ ಬೇರೆದ್ರಲ್ಲಿ. ಮೂಂಡೋ ಚೈಜರ್ ಬೋಲ್. ಮೂಂಡೋ ಅಂದ್ರೆ ಬಾಯಿ, ಬೋಲ್ ಅಂದ್ರೆ ನುಡಿ. ನಮ್ಮಲ್ಲಿ ಇದಿಲ್ಲ ಏನು, ಸ್ತ್ರೀಲಿಂಗ ಪುಲ್ಲಿಂಗ ಎರಡೇ ಇದೆ. ಅದ್ ದೊಡ್ಡ ಕೊರತೆ. ಕನ್ನಡ ಬಹಳ ಬಹಳ ಒಳ್ಳೆ ಭಾಷೆ ಅಂತ ಯಾಕೆ ಹೇಳ್ತೀವಂದ್ರೆ, ಕನ್ನಡದಲ್ಲಿ ಇನ್ನೊಂದು ಭಾಷೆ ಇದೆ. ಈಗ ಹಸು ಮೇಯ್ತಾ ಇದೆ ಅಂದ್ಬಿಡ್ತೀವಿ. ಎತ್ತು ಮೇಯ್ತಾ ಇದೆ ಅಂದ್ರೆ ಅದು ಪುಲ್ಲಿಂಗ ಸ್ತ್ರೀಲಿಂಗ ಎರಡೂ ಅಲ್ಲ. ನಮ್ಮಲ್ಲಿ ಹಾಗಲ್ಲ. ಹಿಂದಿ ತರ ಹೆಣ್ಣು ಅಥವಾ ಗಂಡು ಎರಡೇ ಇರ್ತವೆ. ನದಿ ಹರಿಯುತ್ತಿದೆ ಅಂತೀವಿ, ಇಲ್ಲಿ ಹಾಗಲ್ಲ. ನದಿ ಜಾರಿ ಅಂದ್ರೆ ಹೆಣ್ಣು ಗಂಡು ಏನೋ ಮಾಡ್ಬೇಕು ನಾವು. ಆ ಥರದಲ್ಲಿ ಹೇಳ್ಬೇಕು. ಅದು ತುಂಬಾ ಕಷ್ಟ. ಅಂಥವೆಲ್ಲ ಈ ಭಾಷೆನ ಒಂದು ಸರಿಯಾದ ರೀತಿಯಲ್ಲಿ ನಿಘಂಟು ಮಾಡ್ಬೇಕಾದ್ರೆ ಎಷ್ಟೆಷ್ಟು ಪ್ರಾದೇಶಿಕವಾಗಿ ಎಷ್ಟೆಷ್ಟು ಭಾಷೆಗಳಿದಾವೋ ಅವೆಲ್ಲವನ್ನ ಅಲ್ಲಿ ತರಬೇಕು. ಮತ್ತು ಅದರ ಮೂಲಕ ನಾವು ಏನಾದ್ರು ಹೊಸತನವನ್ನ ಕಾಣಬೇಕಾಗಿದೆ. ಆದ್ರಿಂದ ಎಲ್ಲಾ ಭಾಷೆಗಿರುವ ಹಾಗೆ ಇದಕ್ಕೂ ಒಂದು ಕೊರತೆ ಇದೆ. ನಾವು ಕಾಲ ಮುಂದುವರೆದಂಗೆಲ್ಲ ನಾವು ನಾಗರಿಕರ ಆದಂಗೆಲ್ಲ ನಮ್ಗೆ ಈ ಭಾಷೆಗಿಂತಲೂ ಬೇರೆ ಭಾಷೆನೇ ಹೆಚ್ಚು ಅವಶ್ಯಕತೆ ಇದೆ ಅನ್ಸ್ಬಿಡುತ್ತೆ. ಈಗ ನೋಡಿ, ಕನ್ನಡಕ್ಕಿಂತ ಇಂಗ್ಲಿಷ್ ಹೆಚ್ಚು ಉಪಯೋಗ ಅಂತೀವಿ. ಈಗ ಹಿಂದಿ ಹೇರ್ತಾ ಇದ್ದಾರೆ ಮೇಲೆ ಹಿಂದಿ ಕಲಿಬೇಕು ಅಂತೀವಿ. ಹಾಗೆ ಕಾಲಕ್ಕೆ ಸರಿಯಾಗಿ ಭಾಷೆಗಳು ಹೊಸ ಹೊಸ ಸ್ವರೂಪ ತಾಳ್ಬೇಕಾಗತ್ತೆ. ಮತ್ತು ಅದನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಸತತ ಪ್ರಯತ್ನ ಮಾಡ್ಬೇಕಾಗತ್ತೆ. ನೀವ್ ಹೇಳ್ದಾಗೆ ಅದು ಅಕಾಡೆಮಿ ಇದೆ ಈಗೆಲ್ಲ ಮಾಡ್ತಾ ಇದ್ದಾರೆ. ವಿಶ್ವಕೋಶ ಮಾಡ್ಬೇಕಂತಿದ್ರು. ಇದು ಯಾರು, ನಮ್ಮ ಡಾಕ್ಟರ್ ಗೋವಿಂದ್ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರೆ. ಪರವಾಗಿಲ್ಲ, ಅವರು ಒಬ್ಬ ಪ್ರಜ್ಞಾವಂತನನ್ನ ಅಲ್ಲಿ ಮಾಡಿದ್ದಾರೆ. ಅವ್ರ ಹಿಂದೆ ಇರುವಂತ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ವಿಚಾರವಂತರೇ ಇದ್ದಾರೆ. ಭಾಷಾ ಮತ್ತು ಏನು ಅಕಾಡೆಮಿ ಇದೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ, ಅದು ಖಂಡಿತವಾಗಿ ಈ ಕೆಲಸ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಮಸ್ಕಾರ.
ಮೇಡಮ್ ಥ್ಯಾಂಕ್ ಯು ಮೇಡಮ್. ನಮಸ್ಕಾರ, ತುಂಬಾ ಧನ್ಯವಾದಗಳು. ಧನ್ಯವಾದ. ಮೇಡಮ್ ಧನ್ಯವಾದಗಳು ಮೇಡಮ್.